ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತೋತ್ರ. ಓದಿದಂತ ಕೀರ್ತನೆಯಲ್ಲಿ 4ನೇ ವಾಕ್ಯವನ್ನು ಓದಿಕೊಳ್ಳೋಣ. வீம்புக்காரரை நோக்கி வீம்பு பேசாதேங்கள் என்றும் துன்மார்கரை நோக்கி கொம்பை உயர்த்தாதிருங்கள் என்றும் சொன்னேன். ಆಮೆನ್. ಹೆಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ, ದುಷ್ಟರೇ ನಿಮ್ಮ ಕೊಂಬುಗಳನ್ನು ಮೇಲೆತ್ತಬೇಡಿರಿ. ಆಮೆನ್. ಹಲ್ಲೆಲೂಯಾ. ನಾವು ಒಂದು ನಿಮಿಷ ನಾವು ತಲೆಗಳನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪರಿಶುದ್ಧನು ಮಹೋನ್ನತನಾಗಿರುವ ಆತನೇ, ಅಪ್ಪ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ತೋತ್ರ. ಆಕಾಶದಿಂದ ಮಳೆಯು ಇಬ್ಬನಿಯು ಅಪ್ಪ ಭೂಮಿಯ ಮೇಲೆ ಬಿದ್ದು ಬಿತ್ತುವನಿಗೆ ಬೀಜವನ್ನ ಕೊಯ್ಯುವನಿಗೆ ಆಹಾರವನ್ನು ಕೊಡದೆ ಅದು ಹೇಗೆ ಹಿಂತಿರುಗೋದಿಲ್ಲವೋ ಅದೇ ರೀತಿಯಾಗಿ ನಿನ್ನ ಬಾಯಿಂದ ಹೊರಟಂತ ಮಾತು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹಿಂತಿರುಗೋದಿಲ್ಲ ಅಂತ ನಿನ್ನ ವಾಕ್ಯವು ಹೇಳ್ತದೆ ಕರ್ತನೆ. ಅದೇ ರೀತಿಯಾಗಿ ದೇವರಾತ್ಮನೆ ನೀನು ಮಾತನಾಡು ಸ್ವಾಮಿ. ಅಪ್ಪ ನೀನು ಮಾತನಾಡು ಕರ್ತನೆ. ಮಾತನಾಡುವ ಆತನು ನೀನು. ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಸ್ತೋತ್ರ, ಸ್ತುತಿ, ಘನಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೆನ್. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಶಬ್ದವಾಗಿ ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. 4ನೇ ವಾಕ್ಯವನ್ನು ಓದಿಕೊಳ್ಳೋಣ. வீம்புக்காரரை நோக்கி வீம்பு பேசாதேங்கள் என்றும் துன்மார்கரை நோக்கி கொம்பை உயர்த்தாதிருங்கள் என்றும் சொன்னேன். ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ 75ನೇ ಕೀರ್ತನೆ 4ನೇ ವಾಕ್ಯ. ಹೆಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ, ದುಷ್ಟರೇ ನಿಮ್ಮ ಕೊಂಬುಗಳನ್ನ ಮೇಲೆತ್ತಬೇಡಿರಿ, ಕೊಂಬುಗಳನ್ನ ಮೇತ್ತಬೇಡಿರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಹೇಳುವೆನು. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನ ತೆಗೆದು ಇನ್ನೊಬ್ಬನನ್ನ ಸ್ಥಾಪಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವು ಹೇಳ್ತದೆ, ಹೆಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ. ಹಲ್ಲೆಲೂಯಾ. ಇವತ್ತು ನಿನ್ನ ವಾಕ್ಯದ ತಲೆ ಬರಹ ಏನು? ಏನ್ ಮಾಡ್ರಿ? ಕೊಚ್ಚಿಕೊಳ್ಳಬೇಡಿರಿ. ನಿಮ್ಮನ್ನ ನೀವು ಹೆಚ್ಚಿಸಿಕೊಳ್ಳಬೇಡಿರಿ. ನಿಮ್ಮನ್ನ ನೀವು ಯಾವ ವಿಷಯದಲ್ಲಿ ಏನ್ ಮಾಡ್ಬೇಡ್ರಿ? ಅಯ್ಯೋ ಇದೀರಾ? ಹಲ್ಲೆಲೂಯಾ. ಯಾಕೋ ಎಲ್ಲ ಸೋತ ಹೋಗ್ಬಿಟ್ಟಿದ್ದೀರಾ? ಯಾಕೆ ನೆನ್ಕೊಂಡ್ ಬಂದ್ಬಿಟ್ರ? ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಎಲ್ಲ ಹಲ್ಲು ತಂದಿದ್ದೀರಾ? ಇಲ್ಲ ಮನೆಯಲ್ಲಿ ಏನೋ ಸೆಟ್ ಗಿಟ್ ಇಟ್ಟು ಬಂದ್ಬಿಟ್ರ? ನಗಾಡ್ರಿ. ಅಯ್ಯೋ ದೇವರೇ, ಹಲ್ಲೆಲೂಯಾ. ದೇವ್ರು ಕೊಟ್ಟಿರೋಂತ ಮನುಷ್ಯನಿಗೆ ಸ್ಪೆಷಲ್ ಏನು ಆಶೀರ್ವಾದ ಏನ್ ಹೇಳ್ರಿ? ನಗಾಡದೆ. ಯಾವತ್ತಾದ್ರೂ ನೀವು ಮನೆಯಲ್ಲಿ ಸಾಕಿರೋ ದನನೋ ಕರುನೋ ನಾಯಿನೋ ಹೀ ಅಂತ ನಗಾಡಿದ್ಯಾ ನಿಮ್ಮನ್ನ ನೋಡಿ? ಅಯ್ಯಯ್ಯೋ, ಇವಾಗ್ಲೂ ನಗು ಬರ್ತಲ್ಲ. ತುಂಬಾ ಜನ ನಾವು ಎಲ್ಲೋ ಇದ್ದಾರೆ, ಇಲ್ಲಿಲ್ಲ. ಹಲ್ಲೆಲೂಯಾ. ತುಂಬಾ ಜನ ಅಲ್ಲಿ ತಂದಿದ್ದಾರೆ, ಯಾರು ಮನೇಲಿ ಅಲ್ಲಿ ಇಟ್ಟು ಬಂದಿಲ್ಲ. ಹಲ್ಲೆಲೂಯಾ. ಹೆಮ್ಮೆಗಾರರೇ ಏನ್ ಮಾಡ್ಬೇಡ್ರಿ? ಕೊಚ್ಚಿಕೊಳ್ಳಬೇಡಿ. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ನಾವು ಕೊಚ್ಚಿಕೊಳ್ತೇವೋ, ಯಾವ ವಿಷಯದಲ್ಲಾಗಲಿ, ಮನೆಯ ವಿಷಯದಲ್ಲಾಗಲಿ, ಕುಟುಂಬದ ವಿಷಯದಲ್ಲಾಗಲಿ, ಮಕ್ಕಳ ವಿಷಯದಲ್ಲಾಗಲಿ, ಕೆಲಸದ ವಿಷಯದಲ್ಲಾಗಲಿ, ನಿಮಗಿರುವ ಹಣದ ವಿಷಯದಲ್ಲಾಗಲಿ, ನಿಮಗಿರುವ ವಸ್ತುಗಳ ವಿಷಯದಲ್ಲಾಗಲಿ, ನಿಮಗಿರುವ ಕೆಲಸದ ವಿಷಯದಲ್ಲಾಗಲಿ, ಯಾವ ವಿಷಯದಲ್ಲಿ ನಿಮ್ಮನ್ನ ನೀವು ಹೆಚ್ಚಿಸಿಕೊಳ್ತೀರೋ, ನಿಮ್ಮನ್ನ ನೀವು ಏನ್ ಮಾಡಿಕೊಳ್ತೀರಾ? ಕೊಚ್ಚಿಕೊಳ್ತೀರೋ, ಹೆಮ್ಮೆ ಪಡ್ತೀರೋ, ದೇವರು ನಮಗೆ ಕೆಳಗೆ ದಬ್ಬುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು ತಿರುಗಿಸಿಕೊಳ್ಳೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಾಕ್ಯ. ಗರ್ವದಿಂದ ಭಂಗ, ಉಪ್ಪಿನಿಂದ ತೊಬ್ಬು. அழிவுக்கு முன்னானது அகந்தை, அழிவுக்கு முன்னானது அகந்தை, விடுதலுக்கு முன்னானது மனமேட்டிமை. ಆಮೆನ್. ಮನಮೇಟಿಮೈ. ವಾಕ್ಯ ಹೇಳ್ತದೆ, ಗರ್ವದಿಂದ ಭಗ್ಗ, ಉಬ್ಬಿನಿಂದ ತೊಬ್ಬು. ಹಲ್ಲೆಲೂಯಾ. ಯಾವಾಗ ನಮಗೆ ಗರ್ವ ಬರ್ತದೋ ನಮಗೆ ಭಂಗ ಉಂಟಾಗ್ತದೆ. ಹಲ್ಲೆಲೂಯಾ. ಯಾವಾಗ ನಾವು ಉಬ್ಬಿಕೊಳ್ತೇವೋ, ಹಲ್ಲೆಲೂಯಾ, ನಾವು ಕೆಳಗೆ ದಬ್ಬಲ್ಪಡ್ತೇವೆ. ಇದೀರಾ? ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳ್ತದೆ, ಹೆಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಾರಿ ನಾವು ಯಾವ ವಿಷಯದಲ್ಲಿ ಕೊಚ್ಚಿಕೊಳ್ತೇವೆ?
ನಮ್ಮ ಆಶೀರ್ವಾದದ ವಿಷಯದಲ್ಲೇ ನಾವು ಕೊಚ್ಚಿಕೊಳ್ಳೋದು. ಅದಕ್ಕೆ ಕೆಳಗಿನ ವಾಕ್ಯ ಹೇಳ್ತದೆ ಏನು? ಕೀರ್ತನೆಗಳು 75 ಕೆಳಗೆ 6ನೇ ವಾಕ್ಯ ಹೋದ್ರಿ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಹಾ ಪಡುವಲಿಂದಾಗಲಿ ಹಾ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ನಿನಗಿರುವ ಆಶೀರ್ವಾದವು ಮತ್ತೊಬ್ಬನಿಂದ ತೆಗೆದು ಯಾರಿಗೆ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೀನ್ ಮಾಡುತ್ತಿರುವ ಕೆಲಸ ಮತ್ತೊಬ್ಬನನ್ನ ತೆಗೆದು ನಿನಗೆ ಕೊಟ್ಟಿದ್ದಾರೆ. ಇದೀರಾ? ಹಲ್ಲೆಲೂಯಾ. ಈ ಆಲಯದಲ್ಲಿ ನೀವು ಬಂದು ಕೂತುಕೊಳ್ಳಲು ಮತ್ತೊಬ್ಬರನ್ನ ತೆಗೆದು ನಿನ್ನನ್ನ ಕರೆದುಕೊಂಡು ಬಂದು ಕೂರಿಸಿದ್ದಾರೆ. ಇದರಲ್ಲಿ ನಮಗೆ ಹೆಮ್ಮೆ ಇರುವುದಾದ್ರೆ, ಇದರಲ್ಲಿ ನಾವು ಕೊಚ್ಚಿಕೊಳ್ಳುವುದಾದ್ರೆ ಏನ್ ಮಾಡಲ್ಪಡ್ತೇವೆ? ನಾವು ಕೆಳಗೆ ದೊಬ್ಬಲ್ಪಡ್ತೇವೆ. ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದವನ್ನ. ದಾನಿಯೇಲನು ಬರೆದ ಪ್ರವಾದನೆಯ ಗ್ರಂಥ ಸಿಕ್ತ್ರಾ? ಎಜಿಕೇಲ ಆದ್ಮೇಲೆ ದಾನಿಯೇಲ ಬರುತ್ತೆ. ಸ್ತೋತ್ರ. ಸಿಕ್ತ್ರಾ? 5ನೇ ಅಧ್ಯಾಯ ದಾನಿಯೇಲ 5ನೇ ಅಧ್ಯಾಯ ಸಿಕ್ತಾ? ದಾನಿಯೇಲ 5ನೇ ಅಧ್ಯಾಯ ಮೊದಲು 3 ವಾಕ್ಯಗಳನ್ನ ಓದಿಕೊಳ್ಳೋಣ. பெல்சார் என்னும் ராஜா தன் பிரபுக்களின் 1000 பேருக்கு ஒரு பெரிய விருந்து செய்து அந்த 1000 பேருக்கு முன்பாக திராட்சரசம் குடித்தான். பெல்சாத்தார் திராட்சரசத்தை ருசித்துக் கொண்டிருக்கையில் அவன் தன் தகப்பனாகிய நேபுகாத்நேச்சர் எருசலேம் தேவாலயத்தில் இருந்து கொண்டு வந்த பொன் வெள்ளி பாத்திரங்களில் ராஜாவாகிய தானும் தன் பிரபுக்களும் தன் மனைவிகளும் தன் வைப்பாட்டிகளும் குடிக்கிறதற்காக அவைகளை கொண்டு வரும்படி கட்டளையிட்டான். அப்பொழுது எருசலேமில் உள்ள தேவனுடைய வீட்டாகிய ஆலயத்தில் இருந்து எடுக்கப்பட்ட பொற்பாத்திரங்களை கொண்டு வந்தார்கள். அவைகளில் ராஜாவும் அவனுடைய பிரபுக்களும் அவனுடைய மனைவிகளும் அவனுடைய வைப்பாட்டிகளும் ಕುಡಿತಾர்கள். ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಬೆಲ್ತೆಶಚ್ಚರನೆಂಬ ರಾಜನು ಏನ್ ಮಾಡ್ತಾ ಇದ್ದಾನೆ? ಒಂದು ಪಾರ್ಟಿಯನ್ನ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ದೊಡ್ಡ ಒಂದು ಔತಣ ಕೂಟವನ್ನ ಏರ್ಪಡಿಸಿದ್ದಾನೆ. ಔತಣದಲ್ಲಿ ತನಗೆ ಗೊತ್ತಿರುವ ಎಲ್ಲಾ ರಾಜರನ್ನ ಕರೆಸಿದ್ದಾನೆ, ಎಲ್ಲಾ ಮುಖಂಡರನ್ನ ಕರೆಸಿದ್ದಾನೆ, ದೇಶದ ಮುಖ್ಯವಾಗಿರುವ ಜನರನ್ನ ಕರೆಸಿದ್ದಾನೆ, ತನ್ನ ಪತ್ನಿಯರು ಹಲ್ಲೆಲೂಯಾ ಪತ್ನಿಯರು ಒಟ್ಟು ಎಲ್ಲರೂ ಸೇರಿಕೊಂಡು ಏನ್ ಮಾಡ್ತಾ ಇದ್ದಾರೆ? ದೊಡ್ಡ ಔತಣ ಕೂಟವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ವಾಕ್ಯ ಹೇಳ್ತದೆ, 1000 ಮಂದಿಯೇ ಔತಣ ಮಾಡಿಸಿ, ಹಲ್ಲೆಲೂಯಾ, 1000 ಜನರನ್ನ ಕೂಡಿಸಿ ಒಂದು ಔತಣ ಕೂಟವನ್ನ ಏರ್ಪಡಿಸಿದ್ದಾನೆ. ಹಲ್ಲೆಲೂಯಾ. ದ್ರಾಕ್ಷಾರಸವನ್ನ ಕುಡಿತಾ 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 ನಶೆ ಹತ್ತಿದ ತಕ್ಷಣ ಅವರ ದೇವಾಲಯದಲ್ಲಿ ಇಡಲ್ಪಟ್ಟಂತಹ ಇಸ್ರಾಯೇಲರಿಂದ ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಆ ಒಂದು ದೇವಾಲಯದಿಂದ, ಇಸ್ರಾಯೇಲರ ದೇವಾಲಯದಿಂದ ಕದ್ದುಕೊಂಡು ತೆಗೆದುಕೊಂಡು ಬಂದಂತಹ ಪಾತ್ರೆಗಳು, ದೇವರ ಸನ್ನಿಧಿಯಲ್ಲಿ ಉಪಯೋಗಿಸಲ್ಪಡಬೇಕಾದ ಪಾತ್ರೆಗಳನ್ನು ಏನ್ ಮಾಡಿದ್ರು? ಕದ್ದುಕೊಂಡು ಬಂದು ತಮ್ಮ ದೇವಾಲಯದಲ್ಲಿ ಇಟ್ಟುಕೊಂಡಿದ್ರು. ಇದೀರಾ? ಹಲ್ಲೆಲೂಯಾ. ಇವನೇನ್ ಮಾಡಿದ? ಕುಡಿತಾ ಜೊತೆಗೆ ಕೆಲಸ ಮಾಡುವವರಿಗೆ ಆ ಒಂದು ಪಾನವನ್ನ ಕೊಡುವನವನ್ನ ಕರೆದು ಹೋಗಿ ದೇವಾಲಯದಲ್ಲಿರುವ ಇಸ್ರೇಲ್ ದೇಶದಿಂದ ತಂದಂತ ಪಾನ ಪಾತ್ರೆಗಳನ್ನ ತೆಗೆದುಕೊಂಡು ಬಾ. ಹಲ್ಲೆಲೂಯಾ. ತೆಗೆದುಕೊಂಡು ಬಂದು ಅದರಲ್ಲಿ ಎಲ್ಲ ದ್ರಾಕ್ಷಾರಸವನ್ನ ಒಯ್ದು ತನಗಿದ್ದಂತ ಎಲ್ಲಾ ಜನರು ಅದರಲ್ಲಿ ಏನ್ ಮಾಡಿದ್ರು? ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ಇದೀರಾ? ನೋಡ್ರಿ, ದೇವರು ಪ್ರತಿಯೊಂದು ವಸ್ತುವನ್ನ ಪ್ರತಿಯೊಂದು ಕಾರ್ಯಗಳಿಗಾಗಿ ಏರ್ಪಡಿಸಿದ್ದಾನೆ. ಹಲ್ಲೆಲೂಯಾ. ಇದೀರಾ? ನೋಡ್ರಿ, ದೇವಾಲಯದಲ್ಲಿ ಉಪಯೋಗಿಸಲ್ಪಡಬೇಕಾದಂತ ಆ ಒಂದು ಪಾತ್ರೆಗಳು
ಈಗ ಏನ್ ಮಾಡಲ್ಪಡ್ತಾ ಇದೆ? ಜನರು ಕುಡಿಯುವುದಕ್ಕೆ ದ್ರಾಕ್ಷಾರಸವನ್ನ ಉಯ್ದು ಕೊಡುತ್ತಾ ಇದ್ದಾರೆ. 4ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ದ್ರಾಕ್ಷಾರಸವನ್ನ ಕುಡಿದು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಮರ ಕಲ್ಲುಗಳ ಸ್ತುತಿಸಿದರು. ಹಲ್ಲೆಲೂಯಾ. ಏನ್ ಮಾಡಲ್ಪಟ್ರು? ದೇವರ ಆಲಯದಿಂದ ತರಲ್ಪಟ್ಟಂತಹ ಆ ಒಂದು ಪಾತ್ರೆಯ ಮೂಲಕವಾಗಿ ಕುಡಿಯಲು ಪ್ರಾರಂಭ ಮಾಡಿ, ಅವರು ಯಾರೆಲ್ಲ ದೇವರಂತ ಮಾಡ್ಕೊಂಡಿದ್ರು ಅದನ್ನೆಲ್ಲ ಏನ್ ಮಾಡಕ್ ಪ್ರಾರಂಭ ಮಾಡಿದ್ರು? ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ಚೆನ್ನಾಗಿ ಎಲ್ಲ ಸಂಗೀತ, ಕೀಬೋರ್ಡು, ಪ್ಯಾಡು, ಎಲ್ಲ ಮ್ಯೂಸಿಕ್, ಯಾವ ಡಿಸೈನ್ ಮ್ಯೂಸಿಕ್ ಇದೆಯೋ ಎಲ್ಲಾ ಮ್ಯೂಸಿಕ್ ಹಾಕಿದ್ದಾರೆ, ಡಿಜೆ ಹಾಕಿದ್ದಾರೆ, ಇನ್ನೊಂದು ಹಾಕಿದ್ದಾರೆ, ಮತ್ತೊಂದು ಹಾಕಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ. ಅವರವರು ನಶೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಹಲ್ಲೆಲೂಯಾ. ರಾಜನು ತನ್ನ ನಶೆಯಲ್ಲಿ ಮುಳುಗಿದ್ದಾನೆ, ಹಂಗೆ ತೇಲಾಡ್ತಾ ಇದ್ದಾನೆ. ಓ, ಬಹಳ ಸಂತೋಷ ಅವನಿಗೆ. ತನ್ನ 1000 ಜನರ ಮುಂದೆ ಇವನ ತನ್ನ ಏನನ್ನ, ತನಗಿರುವುದೆಲ್ಲವನ್ನ ತೋರಿಸಿಕೊಳ್ತಾ ಇದ್ದಾನೆ. ಇದೀರಾ? ಹಲ್ಲೆಲೂಯಾ. ಹೀಗೆ ಅವನು ಕುಡಿತಾ ಇದ್ದಾಗ ತನ್ನ ಕಣ್ಣ ಎದುರಿನಲ್ಲಿ ಒಂದು ದೀಪಸ್ತಂಭ ಇಡಲ್ಪಟ್ಟಿತ್ತು. ಆ ದೀಪಸ್ತಂಭದ ಮುಂದೆ ಒಂದು ಗೋಡೆ ಇತ್ತು. ಆ ಗೋಡೆಯ ಮೇಲೆ ಮನುಷ್ಯನ ಕೈ ಅಂತಿರುವ ಒಂದು ಕೈ ಬಂದು ಹೆಸರನ್ನ ಬರೆಯುತ್ತದೆ. ಹಲ್ಲೆಲೂಯಾ. ಒಂದು ಹೆಸರನ್ನ ಬರೆದು ಆ ಕೈ ಮರೆಯಾಗಿ ಹೋಗ್ತದೆ. ಓದಿಕೊಳ್ಳೋಣ 5ನೇ ವಾಕ್ಯ. ಆಗಲೇ ಒಬ್ಬನ ಕೈಯ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ಸಾಕು. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ರಾಜನ ಏನ್ ಮಾಡಿದ? ಬರೆಯುತ್ತಿರೋ ಹಸ್ತವನ್ನ ನೋಡ್ತಾ ನಶೆಯಲ್ಲಿದ್ದಾನೆ. ಆದ್ರೆ ಆ ಬಂದಂತ ಬೆರಳೆ ಬರಿತಾ ಇರೋದನ್ನ ರಾಜನು ಗಮನವಿಟ್ಟು ನೋಡ್ತಾ ಇದ್ದ. ಹಲ್ಲೆಲೂಯಾ. ರೈಟ್, ಮುಂದೆ. ಆಗ ಅವನ ಮುಖ ಕಳೆಗುಂದಿತು. ಅದನ್ನ ನೋಡಿದ ತಕ್ಷಣ ರಾಜನ ಮುಖವು ಕಳೆಗುಂದಿತು, ಮನಸ್ಸು ಕಳವಳಗೊಂಡಿತು, ಸೊಂಟದ ಕೀಲು ಸಡಲಿತು, ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು. ಹೀಗಿರಲು ರಾಜನು ಗಟ್ಟಿಯಾಗಿ ಕೂಗಿಕೊಂಡು ಮಂತ್ರವಾದಿ, ಪಂಡಿತ, ಶಾಕುನಿಯರನ್ನು ಕರೆಯಿಸಿ, ಬಾಬೇಲಿನ ಆ ವಿದ್ವಾಂಸರಿಗೆ, ಯಾವನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುತ್ತಾನೋ ಅವನಿಗೆ ನಾನು ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ಅವನನ್ನು ರಾಜ್ಯದ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವೆನು ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ. ರಾಜನು ಇಲ್ಲಿ ಏನ್ ಮಾಡ್ತಾ ಇದ್ದ? ಬಹಳ ಸಂತೋಷದಲ್ಲಿ, ಸಂಭ್ರಮದಲ್ಲಿ, ಔತಣ ಕೂಟದಲ್ಲಿ ಹಾಗೇ ಎಲ್ಲ ಮೈ ಮರೆತಿರುವಾಗ ಒಂದು ಕೈ ಬಂದು ಒಂದು ಹೆಸರನ್ನ, ಒಂದು ಶಬ್ದವನ್ನ ಬರೆದು ಹೋಗಿಬಿಡುತ್ತದೆ. ಹಲ್ಲೆಲೂಯಾ. ಈ ಔತಣ ಕೂಟದಲ್ಲಿ ಸಂತೋಷವಿದ್ದ ರಾಜನಿಗೆ ಏನಾಯ್ತು? ಅದುವರೆಗೂ ಸಂತೋಷವಾಗಿದ್ದ ಅವನ ಮುಖ ಏನಾಯ್ತು? ಕಳೆಗುಂದಿತ್ತು. ಹಲ್ಲೆಲೂಯಾ. ಆಮೇಲೆ ಮನಸ್ಸು ಕಳವಳಗೊಂಡಿತ್ತು, ಸೊಂಟದ ಕೀಲು ಸಡಲಿತು, ಮೊಣಕಾಲು ಒಂದಕ್ಕೊಂದು ಬಡಿದುಕೊಂಡವು. ಒಂದ್ಸಾರಿ ಯೋಚನೆ ಮಾಡ್ರಿ, ಏನಾಗಿರ್ಬೋದು ರಾಜನಿಗೆ? ಹಲ್ಲೆಲೂಯಾ. ಸೊಂಟದ ಕೀಲು ಸಡಲಿತು ಅಂದ್ರೆ ಏನರ್ಥ? ಆಚೆ ಬಂದ್ಬಿಡ್ತಾ? ಕೈಯಲ್ಲಿ ಇಟ್ಕೊಂಡ್ಬಿಟ್ರ? ಹೇಳ್ರಿ. ಅಯ್ಯಯ್ಯೋ. ಹಲ್ಲೆಲೂಯಾ. ಸಡಲಿತು ಅಂದ್ರೆ ಈಗ ಇದ್ದಿದ್ದು ಈಗ ಲೂಸ್ ಆಗ್ಬಿಡ್ತು. ಲೂಸ್ ಆಗಿದೆ. ಏನಾಯ್ತು ರಾಜನಿಗೆ? ಏನಾಯ್ತು ಹೇಳ್ರಿ? ಎದಳಕ್ಕಾಗ್ಲಿಲ್ಲ. ಹಲ್ಲೆಲೂಯಾ. ನೀವು ಎದಳ್ತೀರಾ? ಸೊಂಟ ಏನ ಕೀಲ್ ಬಿಟ್ಬಿಟ್ರೆ ಎದ್ಬಿಟ್ರೆ ಡಗ ನಡೆದು ಬಿಡ್ತೀರಾ? ಹೇಳ್ರಿ, ಏನಾಯ್ತು? ಸೊಂಟದ ಸೀಳು ಸಡಿದ ತಕ್ಷಣ ಕೆಳಗೆ ಕೂತ್ಕೊಂಡ್ಬಿಟ್ಟ. ಅವನ 2 ಕಾಲುಗಳು ಜೋರಾಗಿ ಬಡಿದುಕೊಂಡವು. ಹಲ್ಲೆಲೂಯಾ. ಇದುವರೆಗೂ ಸಂತೋಷದಲ್ಲಿ ಮುಳುಗಿದ್ದ ರಾಜನು ಇವಾಗ ಏನಾಗಿದ್ದಾನೆ? ಕಳೆಗುಂದಿದ್ದಾನೆ. ಅವನಿಗೆ ಬರೆದಿರುವಂತ ಅದನ್ನ ಬರೆದವನ್ನ ನೋಡಿದ ತಕ್ಷಣವೇ ಅವನಿಗೆ ಏನೆಲ್ಲೋ ಆಗ್ಬಿಡ್ತು. ಮನಸ್ಸಲ್ಲಿ ಸಮಾಧಾನ ಇಲ್ಲ, ಏನೇನೋ ಆಗ್ತಾ ಇದೆ. ಅದಕ್ಕೆ ತನ್ನ ವಿದ್ವಾಂಸರನ್ನ, ಶಕುನ ನೋಡುವವರನ್ನ, ಮಂತ್ರವಾದಿಗಳನ್ನ ಕರೆದು ಯಾರು ಇದರ ಅರ್ಥವನ್ನ ಹೇಳ್ತಾರೋ, ಹಲ್ಲೆಲೂಯಾ, ಅವರಿಗೆ ನಾನು ದೇಶದ ದೊಡ್ಡ ಸ್ಥಾನವನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆದ್ರೆ ಅವ್ರ ವಿದ್ವಾಂಸರು, ಅವರೆಲ್ಲ ಶಕುನ ನೋಡುವವರೆಲ್ಲ ಬಂದು ಅದನ್ನ ನೋಡಿದ ಮೇಲೆ ಅವರು ಬರೆದಿರುವ ಹೆಸರೇ ಗೊತ್ತಿಲ್ಲ, ಅವರಿಗೆ ಓದಕ್ಕೆ ಬರ್ತಾ ಇಲ್ಲ, ಅರ್ಥ ಹೇಳೋದು ಬೇರೆ. ಹಲ್ಲೆಲೂಯಾ. ಬರೆದಿರುವಂತ ಶಬ್ದವೇನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅವರವ್ರ ಮುಖ ನೋಡಿಕೊಳ್ತಾ ಇದ್ದಾರೆ. ಯಾರಿಗೂ ಆ ಶಬ್ದವೇ ಗೊತ್ತಿಲ್ಲ. ಶಬ್ದ ಗೊತ್ತಾದ್ರೆ ತಾನೇ ಉತ್ತರ ಗೊತ್ತಾಗೋದು. ಹಲ್ಲೆಲೂಯಾ. ಇದೀರಾ? ರಾಜನಿಗೆ ಬಹಳ ಸಂಕಟ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆಗ ರಾಜನ
ಒಬ್ಬ ರಾಣಿಯು ಈ ಮಾತನ್ನ ಕೇಳಿದ ತಕ್ಷಣ ರಾಜನಿಗೆ ಒಂದು ಮಾತನ್ನ ಹೇಳಿ ಕಳಿಸ್ತಾಳೆ. ರಾಜನೇ, ದೇಶದಲ್ಲಿ ಒಬ್ಬ ದಾನಿಯೇಲನೆಂಬ ಭಕ್ತನಿದ್ದಾನೆ. ಹಲ್ಲೆಲೂಯಾ. ನಿನ್ನ ತಂದೆಯ ದಿನಗಳಿಂದಲೂ ಅವನು ಅತಿ ಜ್ಞಾನವಂತನು, ದೇವರ ಅಭಿಷೇಕವನ್ನು ಹೊಂದಿದವನು. ಅವನನ್ನ ನೀನು ಕರೆದು ಕೇಳಿದ್ರೆ ಖಂಡಿತವಾಗಿ ಇದಕ್ಕೊಂದು ಉತ್ತರ ನಿನಗೆ ಸಿಗ್ತದೆ ಅಂತ ರಾಣಿ ಹೇಳಿ ಕಳಿಸ್ತಾಳೆ. ಹಲ್ಲೆಲೂಯಾ. ರಾಜನ ಏನ್ ಮಾಡ್ತಾನೆ, ಅದೇ ರೀತಿಯಾಗಿ ದಾನಿಯೇಲನನ್ನ ಕರೆಸಿ, ನೀನೇ ಆ ದಾನಿಯೇಲನ, ನಿನ್ನಲ್ಲಿ ಆ ದೇವರ ಅಭಿಷೇಕ ಇದೆಯಾ? ಹಲ್ಲೆಲೂಯಾ. ನೀನೇನಾದ್ರೂ ಈ ಒಂದು ಶಬ್ದದ ಬಗ್ಗೆ ಅರ್ಥ ಹೇಳೋದಾದ್ರೆ ನಾನು ನಿನಗೆಲ್ಲ ಆಶೀರ್ವಾದ ಕೊಡ್ತೇನೆ ಅಂತ ಹೇಳಿದಾಗ ದಾನಿಯೇಲನು ಹೇಳ್ತಾನೆ, 17ನೇ ವಾಕ್ಯ. ಆಗ ದಾನಿಯೇಲನು ಸನ್ನಿಧಿಯಲ್ಲಿ, ನಿನ್ನ ದಾನಗಳು ನಿನಗೇ ಇರಲಿ, ನಿನ್ನ ದಾನಗಳು ನಿನಗೇ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ. ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ಇದರ ಅರ್ಥವನ್ನ ರಾಜನಿಗೆ ತಿಳಿಸುವೆನು. ಅರಸೆ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದನು. ಈ ಮಹತ್ವ ವರದ ನಿಮಿತ್ತ ಸಕಲ ಜನಾಂಗ ಕುಲ ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು. ಬೇಕು ಬೇಕಾದವರನ್ನು ಕೊಲ್ಲಿಸಿದನು, ಬೇಕು ಬೇಕಾದವರನ್ನು ಉಳಿಸಿದನು, ಮನಸ್ಸು ಬಂದವರನ್ನು ಏರಿಸಿದನು, ಮನಸ್ಸು ಬಂದವರನ್ನು ಇಳಿಸಿದನು. ಹೀಗೆ ಅವನ ಹೃದಯವು ಉಪ್ಪಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೆ ಇರಲು. ಸಾಕು. 22ನೇ ವಾಕ್ಯ. ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲಾ ತಿಳಿದುಕೊಂಡರೂ ನಿನ್ನ ಮನಸ್ಸು ತಗ್ಗಿಕೊಳ್ಳಲಿಲ್ಲ. ಪರಲೋಕದೊಡನೆಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನು ಬರೆಯಿತು. ಬರೆದ ಬರಹವು ಇದೆ: ಮೆನೆ, ಮೆನೆ, ತೆಕೇಲ್, ಉಫರ್ಸಿನ್. ಇದರ ಅರ್ಥವು ಹೀಗಿದೆ: ಮೆನೆ ಅಂದರೆ ದೇವರು ನಿನ್ನ ಆಳಿಗೆ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಪೆರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯನರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು. ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಬೆಲ್ತೆಶಚ್ಚರನು ಅವನ ತಂದೆ ನೆಬೂಕದ್ನೆಚ್ಚರನು. ಹಲ್ಲೆಲೂಯಾ. ಆ ನೆಬೂಕದ್ನೆಚ್ಚರನು ಏನ್ ಮಾಡ್ದ? ತನ್ನ ಆಳ್ವಿಕೆಯ ದಿನಗಳಲ್ಲಿ ತನ್ನನ್ನ ದೇವರಿಗಿಂತ ತನಗಿರುವ ಆಸ್ತಿ ಪಾಸ್ತಿ, ತನಗಿರುವ ರಾಜ್ಯವನ್ನ ನೋಡಿ ತನ್ನನ್ನ ಹೆಚ್ಚಿಸಿಕೊಂಡನು. ಹಲ್ಲೆಲೂಯಾ. ಅದೊಂದು ವಾಕ್ಯ ಮಾತ್ರ ಓದಿಕೊಳ್ಳೋಣ. 30ನೇ ವಾಕ್ಯ, 4ನೇ ಅಧ್ಯಾಯ 30ನೇ ವಾಕ್ಯ ಓದ್ರಿ. ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯದ ಬಲದಿಂದ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಹಲ್ಲೆಲೂಯಾ. ನೋಡ್ರಿ, ಅವನ ತಂದೆ ನೆಬೂಕದ್ನೆಚ್ಚರನು ಏನ್ ಮಾಡ್ದ? ಈ ಬಾಬೇಲ್ ಪಟ್ಟಣವನ್ನ ಕಟ್ಟಿದವನು ನಾನೇ. ಹಲ್ಲೆಲೂಯಾ. ಇಲ್ಲಿರುವುದೆಲ್ಲ ನನಗೆ ಸಂಬಂಧಪಟ್ಟದ್ದೇ. ಇಲ್ಲಿರುವುದೆಲ್ಲ ನಾನು ಮಾಡಿದ್ದೆ, ನಾನು ಸಂಪಾದನೆ ಮಾಡಿದ್ದೆ. ನನ್ನ ಆಳ್ವಿಕೆಯಲ್ಲೇ ಇಷ್ಟೆಲ್ಲ ಆಶೀರ್ವಾದಗಳು ಬಂದಿದೆ ಅಂತ ತನ್ನನ್ನ ಏನ್ ಮಾಡಿಕೊಂಡ? ಕೊಚ್ಚಿಕೊಂಡ, ಹೆಚ್ಚಿಸಿಕೊಂಡ. ಅವನು ಹೇಳಿದ ತಕ್ಷಣವೇ, ನೀವು ಮನೆಯಲ್ಲಿ ವಾಕ್ಯ ಓದಿಕೊಳ್ಳ್ರಿ, ಅವನು ಹೇಳಿದ ತಕ್ಷಣವೇ ಅವನು ಪ್ರಾಣಿಯಾಗಿ ಬದಲಾದನು. ಹಲ್ಲೆಲೂಯಾ. ಅವನು ಪ್ರಾಣಿಯಾಗಿ ಬದಲಾಗಿ 4 ಕಾಲುಗಳಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ ನಡೆಯುತ್ತಾ ಹುಲ್ಲನ್ನ ತಿನ್ನುತ್ತಾ ಪ್ರಾಣಿಗಳೊಟ್ಟಿಗೆ ಪ್ರಾಣಿಯಾಗಿ ಬದುಕಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಒಂದು ದಿನ ದೇವರವರನ್ನ ಕರುಣಿಸಿದಾಗ, ತಲೆ ಎತ್ತಿ ಅವನ ಆಕಾಶವನ್ನ ನೋಡಿದಾಗ ಮತ್ತೆ ಅವನ ಎಲ್ಲಾ ಪರಿಸ್ಥಿತಿಗಳು ಬದಲಾಗಿ ಮತ್ತೆ ಮನುಷ್ಯನಾಗಿ ಬದಲಾಗಿ ಮತ್ತೆ ರಾಜನಾಗಿ ಬಾಬೇಲ್ ದೇಶಕ್ಕೆ ಬಂದು ಬಾಬೇಲ್ ದೇಶವನ್ನು ಆಳ್ವಿಕೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಮಗನೇ ಯಾರು? ಬೆಲ್ತೆಶಚ್ಚರನು. ಅದಕ್ಕೆ ದಾನಿಯೇಲ್ ಹೇಳ್ತಾ ಇದ್ದಾನೆ, ದಾನಿಯೇಲನೇ, ನಿನ್ನ ತಂದೆಯು ಏನೆಲ್ಲ ನಡೀತು, ಏನೆಲ್ಲ ಸಂಭವಿಸಿತು ನಿನಗೆ ಗೊತ್ತಲ್ವಾ?
ನಿನ್ನ ತಂದೆಯು ಯಾವ ಪರಿಸ್ಥಿತಿಯಲ್ಲಾದ, ಅವನು ತನ್ನನ್ನು ಹೆಚ್ಚಿಸಿಕೊಂಡ ಕಾರಣ ಪ್ರಾಣಿಯಾಗಿ ಬದಲಾದನಲ್ಲ. ಇದೆಲ್ಲ ನೋಡಿಯೂ ಕೂಡ ಹಲ್ಲೆಲೂಯಾ ಕರ್ತನ ಪಾತ್ರೆಯನ್ನ ತೆಗೆದುಕೊಂಡು ಬಂದು ನೀನು ನಿನ್ನ ಮುಖಂಡರು ಪತ್ನಿಯರು ಕುಡಿದ ಕಾರಣ, ದೇವರ ಮುಂದೆ ನಿನ್ನನ್ನು ಹೆಚ್ಚಿಸಿಕೊಂಡ ಕಾರಣ, ಹಲ್ಲೆಲೂಯಾ ಬೆಲ್ತೆಶರನೇ, ದೇವರ ಕಡೆಯಿಂದ ಮಾತು ಬಂದಿದೆ. ಏನು? ಮೇನಿ ಮೇನಿ ತೆಕೇಲ್ ಉಫರ್ಸಿನ್. ಹಲ್ಲೆಲೂಯಾ 25ನೇ ವಾಕ್ಯ, ಮೇನೆ ಮೇನೆ ತೆಕೇಲ್ ಉಫರ್ಸಿನ್. ಇದರ ಅರ್ಥ ಮೇನೆ ಅಂದ್ರೆ ದೇವರು ನಿನ್ನ ಆಳ್ವಿಕೆ ಕಾಲವನ್ನ ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ಹಲ್ಲೆಲೂಯಾ. ಮೇನೆ ಅಂದ್ರೆ ಅವನು ಆಳಬೇಕಾದ ದಿನವು ಮುಗಿದೋಯ್ತು. ಹಲ್ಲೆಲೂಯಾ. ಆಮೇಲೆ ತೆಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿ. ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಮನೆಯಲ್ಲಿ ವಿವರವಾಗಿ ಓದಿಕೊಳ್ಳ್ರಿ. ನನಗೆ ಸಮಯ ಇಲ್ಲದ ಕಾರಣ ನಾನು ಕಡಿಮೆ ಮಾಡ್ತಾ ಇದ್ದೇನೆ. ದೇವರ ಕಡೆಯಿಂದ ಬೆಲ್ತೆಶರನ ರಾಜನಿಗೆ ಉತ್ತರ ಬರ್ತದೆ. ಬೆಲ್ತೆಶರನೇ, ಹಲ್ಲೆಲೂಯಾ, ಬೆಲ್ತೆಶರನೇ, ಏನಂತ? ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ನಿನ್ನ ಕಾರ್ಯಗಳು ಏನಾಯ್ತು? ಕಡಿಮೆ ಮಾಡಲ್ಪಟ್ಟು ನಿನ್ನ ಪಾಪವು ಅಧಿಕವಾಗಿದೆ. ದೇವರ ಮುಂದೆ ತಕ್ಕಡಿಯಲ್ಲಿ ತೂಗಲ್ಪಟ್ಟಾಗ ಏನಾಗಿದೆ? ನಿನ್ನ ಪಾಪವು ಅಧಿಕವಾಗಿದೆ, ನೀನು ಮಾಡಿರುವ ಒಳ್ಳೆಯ ಕಾರ್ಯಗಳು ಕಡಿಮೆಯಾಗಿದೆ. ಹಲ್ಲೆಲೂಯಾ. ನಿನ್ನ ರಾಜ್ಯವು 2 ಭಾಗವಾಗಿ 2 ರಾಜರಿಗೆ ಏನ್ ಮಾಡಲ್ಪಡ್ತದೆ? ಕೊಡಲ್ಪಡ್ತದೆ. ಇದೀರಾ? ಹಲ್ಲೆಲೂಯಾ. ಕೆಳಗಿನ ವಾಕ್ಯವನ್ನು ನಾವು ಮನೆಗೆ ಹೋಗಿ ಓದಿಕೊಳ್ಳ್ರಿ. ಅವತ್ತಿನ ರಾತ್ರಿಯೇ ರಾಜನು ಸತ್ತ. ಹಲ್ಲೆಲೂಯಾ. ದೇಶದ ಜನರು ಹೊರಡಿಸಲ್ಪಟ್ಟರು. ದೇಶದಲ್ಲಿರುವ ಎಲ್ಲ ಸಂಪತ್ತು ಬೆಂಕಿಯಿಂದ ಒತ್ತಿ ಉರಿಯಿತು. ಬೆಳಗ್ಗೆ ಆಗುವಷ್ಟರಲ್ಲಿ ಹಲ್ಲೆಲೂಯಾ ಯಾರಿಲ್ಲ. ಹಲ್ಲೆಲೂಯಾ. ಬೆಲ್ತೆಶರನು ಇಲ್ಲವೇ ಇಲ್ಲ. ಇದೀರಾ? ಹಲ್ಲೆಲೂಯಾ. ತಿರುಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಏನಂತ? 22ನೇ ವಾಕ್ಯ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳುಕೊಂಡರು ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ, ಪರಲೋಕ ದೊಡೆಯನಿಗೆ ವಿರೋಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡ್ರಿ, ಈ ಒಂದು ಔತಣ ಕೂಟ ನಡೆಯುವವರೆಗೂ ಎಲ್ಲ ಸರಿಯಾಗೇ ಇತ್ತು, ಎಲ್ಲ ಆಶೀರ್ವಾದವಾಗಿಯೇ ಇತ್ತು, ಎಲ್ಲ ಸಮಾಧಾನವಾಗಿಯೇ ಇತ್ತು, ದೇಶವು ಸಮೃದ್ಧಿಯಿಂದ ಕೂಡಲ್ಪಟ್ಟಿತ್ತು. ಹಲ್ಲೆಲೂಯಾ. ಇವರ ನೋಡಿ ಇರುವಂತ ಎಲ್ಲಾ ವಿರೋಧಿಗಳು ನಡುಗುತ್ತಾ ಇದ್ದರು. ಆದರೆ ಯಾವಾಗ ಇವನು ದೇವರ ವಿರೋಧವಾಗಿ ನಿಂತುಕೊಂಡನು, ದೇವರ ಪಾತ್ರೆಗಳನ್ನ ತನಗಾಗಿ ತೆಗೆದುಕೊಂಡು ಬಂದು ಅದರಲ್ಲಿ ದ್ರಾಕ್ಷ ರಸವನ್ನ ಕುಡಿದನು, ದೇವರ ವಿರೋಧವಾಗಿ ನಿಂತುಕೊಂಡನು, ದೇವರಿಗಿಂತ ತನ್ನನ್ನು ಹೆಚ್ಚಿಸಿಕೊಂಡನು, ದೇವರ ಶಬ್ದವು ಆಗಲೇ, ದೇವರ ನ್ಯಾಯ ತೀರ್ಪು ಆಗಲೇ ಇಳಿದು ಬಂತು. ಹಲ್ಲೆಲೂಯಾ. ಅವತ್ತು ರಾತ್ರಿಯೇ ಸತ್ತ. ಅವನ ದೇಶವು ಸೂರೆ ಮಾಡಲ್ಪಡ್ತು. ಅವನ ಮುಖಂಡರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ಯಾವ ಬಲವೆಂತ ತಿಳಿದುಕೊಂಡಿದ್ದೇನೋ ಎಲ್ಲಾ ಬಲವು ಅವನ ವಿರೋಧವಾಗಿ ನಿಂತುಕೊಂಡವು. ಹಲ್ಲೆಲೂಯಾ. ಇದೀರಾ? ಪ್ರಿಯ ಸಹೋದರಿಯರೇ, ಯಾವ ವಿಷಯದಲ್ಲಿ ನಾವು ಇವತ್ತು ನಮ್ಮನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ? ನೀನು ಯಾವ ವಿಷಯದಲ್ಲಿ ಹೆಚ್ಚಿಸಿಕೊಳ್ತೀಯೋ ಅದು ನಿನಗೆ ಇಲ್ಲದೆ ಹೋಗ್ತದೆ. ಮಕ್ಕಳ ವಿಷಯದಲ್ಲಿ ಹೆಚ್ಚಿಸಿಕೊಳ್ತೀಯಾ, ಮಕ್ಕಳು ಕೈಗೆ ಸಿಗದೆ ಹೋಗಿ ಹೋಗ್ತಾರೆ. ಹಲ್ಲೆಲೂಯಾ. ವಾಹನದ ವಿಷಯದಲ್ಲಿ ಹೆಚ್ಚಿಸಿಕೊಳ್ತೀಯಾ, ನನಗೆ ಅದಿದೆ ಇದಿದೆ, ವಾಹನವು ಇಲ್ಲದೆ ಗುಜರಿಗೆ ಸೇರಿಬಿಡ್ತದೆ. ಕೆಲಸದ ಬಗ್ಗೆ ಹೆಚ್ಚಿಸಿಕೊಳ್ತೀಯಾ, ನಾನು ಮಾಡಿದ್ದು, ನಾನೇ ಇದೆಲ್ಲ ಮಾಡಿದ್ದು, ನನಗೆ ಸಂಬಂಧಪಟ್ಟಿದ್ದು, ಆ ಕೆಲಸವು ಹಾಳಾಗಿ ಹೋಗ್ತದೆ. ನಿನ್ನನ್ನು ನೀನು ದೇವರ ಮುಂದೆ ಹೆಚ್ಚಿಸಿಕೊಳ್ಳುವುದಾದ್ರೆ, ಯಾಕಂದ್ರೆ ಆ ಕೆಲಸ ಕೊಟ್ಟದ್ದು, ಆ ಗಾಡಿ ಕೊಟ್ಟದ್ದು, ಮಕ್ಕಳು ಕೊಟ್ಟದ್ದು, ಈ ಜೀವನ ಕೊಟ್ಟದ್ದು, ನಿನಗಿರುವ ಎಲ್ಲ ಕೊಟ್ಟದ್ದು ದೇವರು. ಒಬ್ಬನನ್ನ ತೆಗೆದು ಮತ್ತೊಬ್ಬನನ್ನ ಅಲ್ಲಿಗೆ ಕೊಡುತ್ತಾನೆ. ಹಲ್ಲೆಲೂಯಾ. ನೀನು ಎಷ್ಟು ಹೆಚ್ಚಿಸಿಕೊಳ್ತೀಯೋ
ಅಷ್ಟು ಕೆಳಗೆ ತಳ್ಳಲ್ಪಡ್ತೀಯ. ಹಲ್ಲೆಲೂಯಾ. ಇದೀರಾ? ಎಷ್ಟು ಹೆಚ್ಚಿಸಿಕೊಳ್ತೇವೋ ಅಷ್ಟು ಕೆಳಗೆ ತಳ್ಳಲ್ಪಡ್ತೀವಿ. ರಾಜನನ್ನೇ ದೇವರು ಬಿಡಲಿಲ್ಲ. ಹಲ್ಲೆಲೂಯಾ. ಇದೀರಾ? ನಾವು ನೀವು ಯಾವ ಲೆಕ್ಕ? ಹಲ್ಲೆಲೂಯಾ. ಅದರೊಳಗೆ ಒಂದು ಮಾತನ್ನ ನಾನು ಹೇಳಲು ಇಷ್ಟಪಡ್ತೇನೆ. ಏನು? ಕರ್ತನ ಪಾತ್ರೆಯನ್ನ ತೆಗೆದುಕೊಂಡು ಬಂದು ತನಗೋಸ್ಕರ ತನ್ನ ಜನರಿಗಾಗಿ ಪಾತ್ರೆಯನ್ನ ಉಪಯೋಗಿಸಿಕೊಂಡು. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಕರ್ತನ ಭೋಜನದಲ್ಲಿ ಪ್ರತಿ ಸಾರಿಯೂ ನೀನು ಬಾಯನ್ನ ಇಡುವಾಗ, ಪ್ರತಿ ಸಾರಿಯೂ ಅದರಲ್ಲಿ ನೀನು ಭಾಗಿಗಳಾಗುವಾಗ, ಪರಿಶುದ್ಧದೊಟ್ಟಿಗೆ ಅದರಲ್ಲಿ ಕೈ ಇಡದೆ ಹೋದರೆ, ಪರಿಶುದ್ಧದೊಟ್ಟಿಗೆ ಅದರಲ್ಲಿ ಬಾಯಿ ಇಡದೆ ಹೋದರೆ, ಹಲ್ಲೆಲೂಯಾ, ಏನಾಗ್ತದೆ ಅಂತ ನಾನು ಹೇಳಲ್ಲ. ಹೇಳಿದ್ರೆ ಬ್ರದರ್ ಸುಮ್ಮನೆ ಏನಾದ್ರು ಹೇಳ್ತಾ ಇರೋದಾರೆ ಅಂತೀರ. ಹೇಳಲ್ಲ. ಹಲ್ಲೆಲೂಯಾ. ಆತನ ಆಲಯದಲ್ಲಿರುವ ಪಾತ್ರೆಯನ್ನೇ ದೇವರು ಅಷ್ಟು ಪರಿಶುದ್ಧತೆಯಿಂದ ನೋಡೋದಾದ್ರೆ, ತನ್ನ ರಕ್ತವನ್ನ ಚೆಲ್ಲಿದಂತ ರಕ್ತವನ್ನ ನೀನು ಪಾಪದಿಂದ ಬಾಯಿಡುವಾಗ, ಅಕ್ರಮದಿಂದ ಬಾಯಿಡುವಾಗ, ಹಲ್ಲೆಲೂಯಾ, ಆ ಪಾತ್ರೆಯು ನಿನ್ನಿಂದ ಕೆಟ್ಟು ಹೋಗ್ತದೆ. ದೇವರ ನ್ಯಾಯ ತೀರ್ಪು ನಿನ್ನ ಮೇಲೆ ಬರ್ತದೆ. ಗಮನ ಇಟ್ಟುಕೊಳ್ರಿ. ಕರ್ತನ ಭೋಜನ ಏನು ಹುಡುಗಾಟಿಕೆ ಅಲ್ಲ, ಕರ್ತನ ಭೋಜನ ಅದು. ಕರ್ತನು ತನ್ನ ರಕ್ತವನ್ನ ಚೆಲ್ಲಿ ನಮಗೋಸ್ಕರ ಕೊಟ್ಟಂತ ಪಾತ್ರೆ ಅದು. ಹಲ್ಲೆಲೂಯಾ. ಸರಿ, ಏನೋ ತಿಂಗಳೆಲ್ಲ ಪಾಪ ಮಾಡೋದು. ಹಲ್ಲೆಲೂಯಾ. ತಿಂಗಳ 3ನೇ ದಿನ 3 ದಿವಸದಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದು. ಅಪ್ಪ ಕಾಪಾಡಪ್ಪ. ದೇವ್ರು ಮೆಚ್ಚಿ ಬಿಡ್ತಾನ? ಪಾಸ್ಟ್ ಯಾವಾಗಲೂ ಏನ್ ಹೇಳ್ತಾ ಇರ್ತಾರೆ? ಮತ್ತೆ ಕರ್ತನ ಭೋಜನ ತೆಗೆಯುವವರೆಗೂ ಏನ್ ಮಾಡ್ಬೇಕು? ನಿಮ್ಮ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿ. ಹಲ್ಲೆಲೂಯಾ. ಏನ್ ಮಾಡ್ರಿ? ಪರಿಶುದ್ಧತೆಯನ್ನ ಕಾಪಾಡಿಕೊಳ್ತಾ ಇದ್ದೇವ. ಕರ್ತನ ಪಾತ್ರೆ ಪರಿಶುದ್ಧವಾದದ್ದು. ಪ್ರಿಯ ಸಹೋದರರೇ, ಸಹೋದರಿಯರೇ, ನಿನಗೆಲ್ಲ ಒಳ್ಳೇದೇ ಕಾಣಬಹುದು. ರಾಜನಿಗೆ ಒಳ್ಳೇದಾಗೇ ಕಾಣ್ತು, ಏನ್ ತೊಂದರೆ ಇಲ್ಲ. ಹಲ್ಲೆಲೂಯಾ. ಏನ್ ತೊಂದರೆ ಇಲ್ಲ, ಎಲ್ಲ ಪಾತ್ರೆ ಇದ್ದಂಗೆ ಇದು ಪಾತ್ರೆ, ಏನು ವ್ಯತ್ಯಾಸ ಏನಿಲ್ಲ ಅಂತ ಅನ್ನಿಸ್ತವನಿಗೆ. ಆದ್ರೆ ಕುಡಿದ ಮೇಲೆ ಅವನಿಗೆ ಗೊತ್ತಾಗಿದ್ದು ಬಂದಂತ ಪರಿಸ್ಥಿತಿ. ಅವತ್ತು ರಾತ್ರಿಯೇ ಕೊಲ್ಲಲ್ಪಟ್ಟ. ಅವನಿಗಿರುವುದೆಲ್ಲ ಅವತ್ತು ರಾತ್ರಿಯೇ ಸೂರ್ಯ ಮಾಡಲ್ಪಡ್ತು. ಹಲ್ಲೆಲೂಯಾ. ನೀವು ಪಾತ್ರೆಯಲ್ಲಿ ಬಾಯಿ ಇಡುವಾಗ ಎಚ್ಚರ, ಆತನ ಭೋಜನದಲ್ಲಿ ಕೈ ಇಡುವಾಗ ಎಚ್ಚರ. ಪರಿಶುದ್ಧತೆ ಇಲ್ಲದೆ, ಹಲ್ಲೆಲೂಯಾ, ಪರಿಶುದ್ಧತೆ ಅಂದ್ರೆ ನೀವು ಹೇಳುವ ಪರಿಶುದ್ಧತೆ ಅಲ್ಲ, ಸತ್ಯವೇದ ಹೇಳುವಂತ ಪರಿಶುದ್ಧತೆ. ಹಲ್ಲೆಲೂಯಾ. ಪ್ರತಿ ಸಾರಿ ತಪ್ಪು ಮಾಡಿ ಅಪ್ಪ ಕ್ಷಮಿಸಪ್ಪ, ದೇವ್ರು ಕ್ಷಮಿಸಲ್ಲ. ಎಷ್ಟು ಸಾರಿ ಕ್ಷಮಿಸೋದು? ಹಲ್ಲೆಲೂಯಾ. ಹಲ್ಲೆಲೂಯಾ. ಇದೀರಾ? ನಾವು ಮನ ತಿರುಗದೆ ಪಾಪವನ್ನ ತಿರುಗಿ ಮಾಡ್ತಾ ಇದ್ರೆ ದೇವರು ಬಿಟ್ಟು ಬಿಡ್ತಾನೆ. ಏನ್ ಮಾಡ್ತಾರೆ? ಏನಾದ್ರೂ ಮಾಡ್ಕೊ. ಆಮೇಲೆ ಅಮ್ಮ ಪ್ರಾರ್ಥನೆ ಮಾಡಿದ್ರು, ಅಪ್ಪ ಪ್ರಾರ್ಥನೆ ಮಾಡಿದ್ರು, ಹೆಂಡತಿ ಪ್ರಾರ್ಥನೆ ಮಾಡಿದ್ರು, ಗಂಡ ಪ್ರಾರ್ಥನೆ ಮಾಡಿದ್ರು, ಮಕ್ಕಳಿಗೆ ಪ್ರಾರ್ಥನೆ ಮಾಡಿದ್ರು, ಯಾವ ಸೇವಕರು ಪ್ರಾರ್ಥನೆ ಮಾಡಿದ್ರು ದೇವರು ಪ್ರಾರ್ಥನೆಯನ್ನ ಕೇಳುವುದಿಲ್ಲ. ಹಲ್ಲೆಲೂಯಾ. ಸೇವಕರು ಪ್ರಾರ್ಥನೆ ಮಾಡೋದ್ರಿಂದ ಬದಲಾವಣೆ ಬರೋದಿಲ್ಲ, ದೇವರ ಕರುಣೆಯಿಂದ ಬದಲಾವಣೆ ಬರ್ತದೆ. ಹಲ್ಲೆಲೂಯಾ. ನೀವು ಕೇಳೋದ್ರಿಂದ ಆರೋಗ್ಯ ಬರೋದಿಲ್ಲ, ಆತನು ನಿಮ್ಮ ಮೇಲೆ ದಯೆ ಇಡೋದ್ರಿಂದ ನಿನ್ನ ಮೇಲೆ ಆರೋಗ್ಯ ಬರ್ತದೆ. ಹಲ್ಲೆಲೂಯಾ. ನೀವು ದುಡಿಯೋದ್ರಿಂದ ಮೇಲು ಬರೋದಿಲ್ಲ, ದೇವರ ಅನುಗ್ರಹದಿಂದ ನೀವು ಮೇಲುಗಳನ್ನು ಹೊಂದಿಕೊಳ್ತೀರ. ಹಲ್ಲೆಲೂಯಾ. ಆತನ ಪಾತ್ರೆಯಲ್ಲಿ ಬಾಯಿ ಇಡುವಾಗ ಜ್ಞಾಪಕ ಇಟ್ಕೊಳ್ರಿ, ಪರಿಶುದ್ಧತೆ. ಆತನು ಹೇಳುವಂತ ಪರಿಶುದ್ಧತೆ, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ನೋಟದಲ್ಲಿ ಪರಿಶುದ್ಧತೆ. ಹಲ್ಲೆಲೂಯಾ. 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 ಎಚ್ಚರ. ಪಾತ್ರೆಯಲ್ಲಿ ಬಾಯಿ ಇಡುವಾಗ ಎಚ್ಚರ. ಆತನ ದೇಹದಲ್ಲಿ ಪಾಲುಗಾರರಾಗುವಾಗ ಎಚ್ಚರ. ಹಲ್ಲೆಲೂಯಾ. ರೈಟ್. ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. ಹೆಜಿಕೇಲನು ಬರೆದ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ. ಬೇಗ ತೆಗೆದುಕೊಳ್ಳ್ರಿ. ಹಲ್ಲೆಲೂಯಾ. ನನಗೆ ಪಾಸ್ಟಮ್ಮ ಹೇಳಿದ್ದಾರೆ ಕರೆಕ್ಟ್ ಟೈಮ್ಗೆ ಮುಗಿಸ್ಬೇಕು ಅಂತ. ಇದೀರಾ? ಹಲ್ಲೆಲೂಯಾ.
ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಇವತ್ತೊಂದು 12 ಗಂಟೆವರೆಗೂ ನಾನು ಮಾತಾಡೋಣ ಅಂತಿದ್ದೆ. ನೀವೇನ್ ಹೇಳ್ತೀರಿ? ಇಲ್ವಾ? 1 ಗಂಟೆವರೆಗ ಸ್ವಾತ್ರ ಅಲ್ಲೇಲೂಯ. ನೋಡ್ರಿ 4-5 ಜನ ಮಾತ್ರ ಹೇಳ್ತಿದ್ದಾರೆ ಅಲ್ಲೇಲೂಯ. ಓಟ್ ಯಾವ ಕಡೆ ಜಾಸ್ತಿ ಬರ್ತದೋ ಆ ಕಡೆನೆ ಇದೀರಾ. ಅಲ್ಲೇಲೂಯ. ಎಜಿಕೇಲ್ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ ಮೊದಲ 2 ವಾಕ್ಯಗಳನ್ನು ಓದಿಕೊಳ್ಳುವಾಗ ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ತೂರಿದ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಒಪ್ಪಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು, ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ஆமென். கர்த்தருடைய வார்த்தை எனக்கு உண்டாகி, அவர் மனுபுத்திரனே, நீ தீருவின் அதிபதியை நோக்கி, கர்த்தராகிய ஆண்டவர் உரைக்கிறது என்னவென்றால், உன் இருதயம் மேட்டுமை கொண்டு, நான் தேவன், நான் சமுத்திரத்தின் நடுவே தேவ வாசனத்தில் வீற்றிருக்கிறேன் என்று நீ சொல்லி, நீ உன் இருதயத்தை தேவனின் இருதயத்தை போல் ஆக்கினாலும் நீ ಮನುಷ್ಯನೇ ಅಲ್ಲಾಮಲ್ ದೇವನ್ ಅಲ್ಲ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ತೂರಿನ ವಿಷಯವಾಗಿ ತೂರಿನ ಪ್ರಭುವಿಗೆ, ತೂರಿನ ರಾಜನಿಗೆ ಕರ್ತನ ಮಾತು ಬರ್ತದೆ, ನೀನು ಒಪ್ಪಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು, ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿ ಅಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಂತೆ ಹೆಚ್ಚಿಸಿಕೊಂಡದ್ದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಹಲ್ಲೆಲೂಯ. ಇಲ್ಲೊಬ್ಬ ರಾಜನಿದ್ದಾನೆ, ಅವನೇನ್ ಮಾಡ್ದ? ನಾನೇ ದೇವರು, ಹಲ್ಲೆಲೂಯ, ನಾನೇ ದೇವರು, ನನಗಿಂತ ಯಾರು ಇಲ್ಲ ಅಂತ ತನ್ನನ್ನೇನು ಮಾಡ್ದ? ಹೆಚ್ಚಿಸಿಕೊಂಡ. ಹಲ್ಲೆಲೂಯ. ಇವನು ಯಾರೆಂದರೆ, ಈ ರಾಜ ಯಾರೆಂದರೆ, ಕರ್ತನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಾ ಇದ್ದ ಲೂಸಿಫರನೆಂಬ ದೇವದೂತನು. ಹಲ್ಲೆಲೂಯ. ಯಾರವನು? ಲೂಸಿಫರನೆಂಬ ದೇವದೂತನು. ಆತನು ಸರ್ವಾಂಗ ಸುಂದರನಾಗಿದ್ದ. ಅವನ ರೆಕ್ಕೆಗಳು ಬಹಳ ದೊಡ್ಡದಾಗಿದ್ದವು. ದೇವರ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಓಡಾಡುತ್ತಾ ಇದ್ದವನು. ತನ್ನ ರೆಕ್ಕೆಗಳನ್ನ ಬಿಚ್ಚಿದ ತಕ್ಷಣ ಎಲ್ಲಾ ಈ ಲೋಕದಲ್ಲಿ ನಾವು ಏನೆಲ್ಲ ಡಿಸೈನ್ ಮ್ಯೂಸಿಕ್ ಕೇಳ್ತೀವೋ, ಅಲ್ಲೆಲ್ವಾ, ಅಲ್ಲೆಲೂಯ, ಡಿಸೈನ್ ಮ್ಯೂಸಿಕ್ ಕೇಳ್ತೀವೋ, ಎಲ್ಲ ಅವನ ರೆಕ್ಕೆಯಲ್ಲೇ ಇದ್ದವು. ಅಲ್ಲೆಲೂಯ. ಅವನೊಬ್ಬ ಆರಾಧನೆ ವೀರನಾಗಿದ್ದ, ದೇವರಿಗೆ ಆರಾಧನೆಯನ್ನ ಮಾಡುವವನಾಗಿದ್ದ. ಆದರೆ ಅವನು ಏನ್ ಮಾಡ್ದ? ದೇವರಿಗಿಂತ ತನ್ನನ್ನು ಹೆಚ್ಚಿಸಿಕೊಂಡು ಬಿಟ್ಟ. ಓದೋಣವಾ? 12ನೇ 13ನೇ ಒಂದು ವಾಕ್ಯದಿಂದ ಒಂದು ಲೈನ್ ಕೆಳಗಿಂದ ಓದ್ರಿ. 13ನೇ ವಾಕ್ಯದಿಂದ. ಮಾಣಿಕ್ಯ ಪುಷ್ಪದ ನೀನು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. 12ನೇ ವಾಕ್ಯದ ಕಡೆಯ ಭಾಗ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ, ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪೀತರತ್ನ, ಬೆರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳು, ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಲ್ಲಿ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಈ ರಾಜನು ಹೇಗಿದ್ದ ಅಂತ, ಈ ತೂರಿನ ರಾಜನು ಹೇಗಿದ್ದ ಅಂತ ಎಷ್ಟು ಸ್ಪಷ್ಟವಾಗಿ ಸತ್ಯವೇದವು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಹಲ್ಲೆಲೂಯಾ. ನೀನು ಸರ್ವ ಸುಲಕ್ಷಣ, ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. 9 ರತ್ನಗಳಿಂದ ಅವನು ಭೂಷಿತನಾಗಿದ್ದನು. ಹಲ್ಲೆಲೂಯಾ. ಅವನು ರೆಕ್ಕೆ ತೆರೆಯಲು ನೆರಳು ಕೊಡುವ ಕೆರೂಬಿಯಾಗಿದ್ದ. ಹಲ್ಲೆಲೂಯಾ.
ಕೆಂಡದ ಮಳೆಯಲ್ಲಿ ವಿಹಾರ ನಡೆಸುತ್ತಾ ಇದ್ದಿ. ನೀನು ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧ ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ತೂರಿನ ರಾಜ ಈ ಲೂಸಿಫರನು ದೇವರ ಸಮಕ್ಷಮದಲ್ಲಿ, ತಂದೆಯಾದ ದೇವರ ಸಮಕ್ಷಮದಲ್ಲಿ ಒಬ್ಬ ಕೆಲಸ ಮಾಡುತ್ತಾ ಇದ್ದ, ಸೇವೆ ಮಾಡುತ್ತಾ ಇದ್ದ ಒಬ್ಬ ಯಾರು ದೇವದೂತ. ಹಲ್ಲೆಲೂಯಾ. ನಿಮಗೆ ಅನ್ಸಿರ್ಬೋದು, ಎಷ್ಟೋ ಸರಿ ಅನ್ಸಿರ್ಬೋದು, ಹೌದ್ರಾ? ಏನ್ ಅನ್ಸಿದೆ? ದೇವರ ಹಾಡಿಗಿಂತ, ಹಲ್ಲೆಲೂಯಾ, ದೇವರ ಹಾಡಿಗಿಂತ ಫಿಲ್ಮ್ ಹಾಡು ಬಹಳ ಚೆನ್ನಾಗಿದೆ ಅನ್ಸಿದೆಯಾ? ಇಲ್ಲ ಹೇಳ್ರಿ, ನಿಜ ಹೇಳ್ಬೇಕು. ಕೇಳಿದವ್ರು ಮಾತ್ರ, ಕೇಳಿದಿರೋರು ತೊಂದ್ರೆ ಇಲ್ಲ. ಹಲ್ಲೆಲೂಯಾ. ಅನ್ಸಿಲ್ವಾ? ಹೇಳ್ರಿ, ಅನ್ಸಿದೆ ಅಲ್ವಾ? ಓ, ಬಹಳ ಚೆನ್ನಾಗಿದೆ. ಕಾರಣ ಹಲ್ಲೆಲೂಯಾ, ಸೈತಾನ್ಗೆ ದೇವರು ಕೊಟ್ಟಂತಹ ಆರಾಧನೆ, ಅಭಿಷೇಕ. ಹಲ್ಲೆಲೂಯಾ. ಅವನು ಕೆಳಗೆ ದೊಬ್ಬಲ್ಪಟ್ಟಾಗ ಅದರೊಂದಿಗೆ ಬಂದ, ಅದು ಅವನಿಗೆ ಕೆಡುಕಾಗಿ ಬದಲಾಯಿತು. ಈಗೇನ್ ಮಾಡ್ತಾನೆ? ಜನರನ್ನ ಹಾಡುಗಳ ಮುಖಾಂತರವಾಗಿ ಏನ್ ಮಾಡ್ತಾನೆ? ಕವರ್ ಮಾಡ್ತಾನೆ. ಯೌವನಸ್ಥರನ್ನ ಹಾಡುಗಳ ಮುಖಾಂತರ ತನ್ನ ಹತೋಟಿಯಲ್ಲಿಟ್ಟುಕೊಳ್ತಾನೆ. ಇದೀರಾ? ಹಲ್ಲೆಲೂಯಾ. ಓ, ಹಾಡು ಬಹಳ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿ ಯಾವ ಹಾಡುಗಳನ್ನ ಕೇಳಿದ್ರು ಆ ಸಮಯಕ್ಕೆ ಚೆನ್ನಾಗಿರ್ಬೋದು, ಆದ್ರೆ ನಿನ್ನ ಜೀವಿತವನ್ನ ಹಾಳು ಮಾಡಿಬಿಡ್ತದೆ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯಗಳು, ದೇವರ ಹಾಡು ನೀನ್ ಕೇಳುವುದಕ್ಕೆ ಏನೋ ಹಿಂಗಿದೆ ಅಂದ್ರೂ ಕೂಡ ಅದು ನಿನ್ನಲ್ಲಿ ಜೀವ ಉಂಟು ಮಾಡ್ತದೆ. ಹಲ್ಲೆಲೂಯಾ. ನಿನ್ನಲ್ಲಿ ಜೀವ ಉಂಟು ಮಾಡ್ತದೆ, ನಿನ್ನಲ್ಲಿ ಅಭಿಷೇಕವನ್ನ ತರ್ತದೆ. ನೋಡಿ, ಈ ರಾಜನು ಎಲ್ಲಾ ವಿಧವಾದ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದ. ಯಾವ ದೇವದೂತನು ಹೋಗದೇ ಇರುವ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಇವನು ಓಡಾಡ್ತಾ ಇದ್ದ. ಹಲ್ಲೆಲೂಯಾ. ಇವನೇನ್ ಮಾಡ್ತಾ ಇದ್ದ? ಓಡಾಡ್ತಾ ಇದ್ದ. ಇವನು ಓಡಾಡ್ತಾ 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 ಇವನಲ್ಲಿ ಏನ್ ಬಂತು? ಹೆಮ್ಮೆ ಬಂತು. ಏನಂತ? ನಾನು ಎಲ್ಲಾ ದೇವದೂತರಿಗಿಂತ ಮೇಲಿದ್ದೇನೆ. ಹಲ್ಲೆಲೂಯಾ. ಎಲ್ಲ ಹೇಳಿರ್ತಾರೆ, ಓ ಬ್ರದರ್, ನೀವು ಆರಾಧನೆ ಮಾಡಿದ್ರೆ ಓ ಹಲ್ಲೆಲೂಯಾ, ಆಮೇನ್ ಆಮೇನ್, ಹಲ್ಲೆಲೂಯಾ. ಓ, ನೀವು ಕೀಬೋರ್ಡ್ ಬಾರಿಸಿ ಪ್ಯಾಡ್ ಬಾರಿಸ್ತಾ ಇದ್ರೆ ಅಯ್ಯೋ ಅಯ್ಯೋ ಅಪ್ಪಪ್ಪ, ಓ ಆಮೇನ್, ಸ್ತೋತ್ರ, ಹಲ್ಲೆಲೂಯಾ. ಇದೀರಾ? ಓ ಸಿಸ್ಟರ್, ನಿಮ್ಮ ಮಾತು ಕೇಳಿಬಿಟ್ರೆ ಮುತ್ತು ಕಂಡ್ರಿ, ಮುತ್ತು ಮುತ್ತು ಮುತ್ತು. ಇದೀರಾ? ಹಲ್ಲೆಲೂಯಾ. ಬ್ರದರ್, ನಿಮ್ ಸ್ಟೈಲು, ನೀವು ನಡೆಯೋದು, ನೀವು ಮಾತಾಡೋದು, ಅಯ್ಯಯ್ಯೋ, ಯಾವ ಫಿಲ್ಮ್ ಆಕ್ಟರ್ಸ್ ನಿಮ್ ಮುಂದೆ ಇಲ್ಲ ಬ್ರದರ್. ಹಲ್ಲೆಲೂಯಾ. ಹೇಳಿದ್ದು ನಾವೇನಾಗ್ತೀವಿ ಹೇಳ್ರಿ? ಟಾಪಿಗೆ ಹೋಗ್ಬಿಟ್ ಮೇಲೆನಾ? ರೈಟ್, ಸರಿ. ಏನಾಗ್ತೀವಿ? ಅಷ್ಟೇ ಉರ್ರು ದಪ್ಪ ಆಗ್ಬಿಟ್ಟಿರ್ತೀವಿ. ಇದೀರಾ? ಪಾಪ ಇವನು ಓಡಾಡ್ತಾ ಇದ್ದ. ಅವನ ಜೊತೆಗಿರೋರು ಏನ್ ಮಾಡಿದ್ರು? ಓ ದೇವದೂತ, ನೀನು ಅಯ್ಯಯ್ಯೋ ಅಂದಿದ್ದು ಇವನ ಮೇಲೆ ಹೋಗ್ಬಿಟ್ಟ. ಹಲ್ಲೆಲೂಯಾ. ನಾನೇ ದೇವರು, ನಾನು ದೇವರಿಗಿಂತ ಮೇಲೆ ಹೋಗ್ತೇನೆ. ಹಲ್ಲೆಲೂಯಾ. ನನಗೆಲ್ಲ ಇದೆ. ದೇವರಿಗೆ ಏನಿದೆಯೋ ನನಗೂ ಎಲ್ಲ ಇದೆ. ನಾನು ಯಾರು ಹೇಳ್ರಿ? ಯಾರು? ಹಲ್ಲೆಲೂಯಾ. 17ನೇ ವಾಕ್ಯವನ್ನು ಓದಿಕೊಳ್ಳ್ರಿ. ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದ ನೀನು ನಿನ್ನ ಸೊಬಗಿನ ನಿಮಿತ್ತ ಉಪ್ಪಿದ ಮನಸ್ಸುಳ್ಳವನಾಗಿ ನಿನ್ನ ಮರತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ, ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನೇನ್ ಮಾಡ್ದ? ತನ್ನ ಸೊಬಗಿನ ನಿಮಿತ್ತ ಏನ್ ಮಾಡ್ದ? ತನ್ನನ್ನ ಹೇಳ್ರಿ, ಏನ್ ಮಾಡ್ದ? ಹೆಚ್ಚಿಸಿಕೊಂಡ, ಉಬ್ಬಿಕೊಂಡ. ಹೆಂಗೆ ಈಗ ಹೇಳ್ದೆ ನೋಡ್ರಿ ನಿಮಗೆ ಡೀಟೇಲು. ಹಂಗೆ ಮೇಲೆ ಟಾಪಲ್ಲಿ, ಬ್ರದರ್ ಹೇಳಿದ ಟಾಪಲ್ಲಿ ಹೋಗ್ಬಿಟ್ಟಿವಲ್ವಾ, ಅವನು ಟಾಪಿಗೆ ಹೋಗ್ಬಿಟ್ಟ. ಹಲ್ಲೆಲೂಯಾ. ಯಾವಾಗ ಟಾಪಿಗೆ ಹೋಗ್ಬೇಕು ಅನ್ಕೊಂಡೋ, ದೇವರು ಅವನನ್ನ ಹೆಂಗ್ ಮಾಡಿದ್ರಂತೆ? ಅವನನ್ನ ಧ್ವಂಸ ಮಾಡಿ, ದೇವರು ನಿನ್ನನ್ನು ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟನು. ಏನ್ ಮಾಡುದು ದೇವರು? ಅವನನ್ನ ಹೊಲಸನ್ನಾಗಿ ತಳ್ಳಿಬಿಟ್ಟ. ಹಲ್ಲೆಲೂಯಾ. ಇದಕ್ಕೆ ಕಾರಣ ಏನು ಹೇಳ್ರಿ? ಕಾರಣ ಏನು? ಹೆಚ್ಚಿಸಿಕೊಂಡ. ಆಮೇಲೆ ಹೆಮ್ಮೆಗಾರನಾದ. ತನಗಿರುವುದನ್ನ ನೋಡಿ ತನ್ನನ್ನ ಏನ್ ಮಾಡ್ಕೊಂಡ? ಹೆಚ್ಚಿಸಿಕೊಂಡ. ಸ್ವಲ್ಪ ಜನ ಹೇಳ್ತಾರೆ, ಕೇಳಿದ್ರೆ 4 ಜನ
4 ವಿಧವಾಗಿ ಮಾತಾಡ್ತಾರ ಅಂತಾರಲ್ಲ, ಕೇಳಿದಿರಾ? ಈ 4 ಜನನೇ ಇವನ್ನ ಹಾಳು ಮಾಡಿದ್ದು. ಇವತ್ತು ನಮ್ಮನ್ನ ಹಾಳು ಮಾಡ್ತಾರದು ಯಾರು? ಆ 4 ಜನನೇ. ಅವ್ರು ಯಾರಂತ ಸ್ವಲ್ಪ ಕಂಡಿಟ್ಕೊಳ್ರಿ. ಹಲ್ಲೆಲೂಯ. ಅವ್ರನ್ನ ಸ್ವಲ್ಪ ದೂರ ಇಡ್ರಿ. ಆ 4 ಜನ ಎಷ್ಟು ದಿನ ನಿಮ್ ಜೊತೆ ಇರ್ತಾರೋ ನೀವು 4 ಅಡಿ ಒಳಗೆ ಹೋಗ್ಬಿಡ್ತೀರಾ. ಇದೀರಾ? ಆದ್ರಿಂದ ಈ 4 ಜನ ಮಾಡಿದ ಎಡವಟ್ಟು ಇವನ್ ತನ್ನ ಹೆಚ್ಕೊಂಡ್ಬಿಟ್ಟ. ದೇವ್ರು ಒಂದೇ ಒಟ್ಟ ಒದ್ಬಿಟ್ರು. ಎಲ್ಲಿ ಬಂದ್ ಬಿದ್ದ? ಹಲ್ಲೆಲೂಯ. ಎಲ್ಲಿ ಬಂದ್ ಬಿದ್ದ ಹೇಳ್ರಿ? ಎಲ್ಲಿ ಬಂದ್ ಬಿದ್ದ? ಎಲ್ಲಿ ಬಂದ್ ಬಿದ್ದ? ಭೂಮಿ ಮೇಲ? ಆಮೇಲೆ ಎಲ್ಲಿ ಬಿದ್ದ? ಎಲ್ಲಿ ಬಿದ್ದ? ಎಲ್ಲಿದ್ದಾನೆ ಹೇಳ್ರಿ, ಬೇಗ ಬೇಗ ಹೇಳ್ಬೇಕು. ಪಾತಾಳದಲ್ಲ? ರೈಟ್, ಆಮೇನ್, ಸ್ತೋತ್ರ. ಆಮೇಲೆ ಇಲ್ವಾ? ಹಲ್ಲೆಲೂಯ. ದೇವರು ಆಕಾಶದಿಂದ ಒದ್ದದ್ದು ಅವನು ಬಂದು ನಾವು ಕಣ್ಣೆತ್ತಿ ನೋಡ್ಬೇಕಾದ್ರೆ ಏನ್ ಕಾಣುತ್ತೆ ಹೇಳ್ರಿ? ಇಲ್ಲಲ್ಲ, ಬಿಲ್ಡಿಂಗ್ ಅಲ್ರಿ, ಆಚೆ ಏನ್ ಕಾಣುತ್ತೆ? ಹೌದಾ? ಅವನು ಪರಲೋಕದಿಂದ ತಳ್ಳಲ್ಪಟ್ಟವನು ಮೊದಲನೇ ಆಕಾಶದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ನಾವು ವಾಕ್ಯದಲ್ಲಿ ಓದ್ತೇವಲ್ವಾ? ಹಲ್ಲೆಲೂಯ. ನಾವು ಯುದ್ಧ ಮಾಡುವುದು ಮನುಷ್ಯರ ಸಂಗಡ ಅಲ್ಲ. ಯಾರ ಮೇಲೆ? ಮಧ್ಯ ಆಕಾಶದಲ್ಲಿ. ಹೇಳ್ರಿ, ಓದ್ತೀರಾ ವಾಕ್ಯನ? ತಿರುಗಿಸ್ಕೊಡ್ರಿ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ. ಎಫೆಸ್ಯ 6ನೇ ಅಧ್ಯಾಯ 12ನೇ ವಾಕ್ಯ. ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶದ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಸಾಕು. ஏனெனில் மாம்சத்தோடும் இரத்தத்தோடும் அல்ல, துரைத்தனங்களோடும் அதிகாரங்களோடும் இப்பிரபஞ்சத்தின் அந்தகார லோகாதிபதிகளோடும் வான மண்டலங்களில் உள்ள பொல்லாத ஆவிகளின் சேனைகளோடும் நமக்கு போರಾಟಂ ಉಂಟು. ಆಮೆನ್. ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳ್ತದೆ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆ. ಹಲ್ಲೆಲೂಯಾ. ಇದೀರಾ? ನಾವು ಏನ್ ಅನ್ಕೊಂಡಿದೀವಿ? ಸೈತಾನ್ ಎಲ್ಲಿದ್ದಾನೆ? ಪಾತಾಳದಲ್ಲಿದ್ದಾನೆ, ನರಕದಲ್ಲಿದ್ದಾನೆ. ಹಲ್ಲೆಲೂಯ. ಬೆಟ್ಟದ ಮೇಲಿದ್ದಾನೆ, ಬೆಟ್ಟದ ಕೆಳಗಿದ್ದಾನೆ. ಎಲ್ಲಿದ್ದಾನೆ? ಮಧ್ಯ ಆಕಾಶದಲ್ಲ, ಆಕಾಶದಲ್ಲಿದ್ದಾನೆ. ಹಲ್ಲೆಲೂಯ. ಅಟ್ಮಾಸ್ಫಿಯರ್ ಅಲ್ಲಿದ್ದಾನೆ. ನಾವು ಮಾಡುವಂತಹ ಪ್ರಾರ್ಥನೆಗಳು ಯಾಕೆ ದೇವರಿಗೆ ಮುಟ್ಟಲ್ಪಡುವುದಿಲ್ಲ? ಸೈತಾನು ಆಕಾಶದಲ್ಲಿ ಕೂತುಕೊಂಡು ನಮ್ಮ ಎಲ್ಲಾ ಪ್ರಾರ್ಥನೆಯನ್ನ ಕೆಳಗೆ ತಳ್ತಾನೆ. ಅದು ಅಭಿಷೇಕದ ಪ್ರಾರ್ಥನೆ ಆಗಿಲ್ಲದೆ ಹೋದರೆ, ಪ್ರಯೋಜನವಿಲ್ಲದ ಪ್ರಾರ್ಥನೆ ಆಗಿದ್ರೆ ಆ ಪ್ರಾರ್ಥನೆ ಆಕಾಶವನ್ನ ದಾಟೋದೇ ಇಲ್ಲ. ಹಲ್ಲೆಲೂಯಾ. ಈಗ ಹೇಳ್ರಿ, ಸೈತಾನ್ ಎಲ್ಲಿದ್ದಾನೆ? ನಾವು ನೋಡುವಂತ ಆಕಾಶದಲ್ಲಿ ಆ ದುರಾತ್ಮ ಸೇನೆಗಳಿದೆ. ಹಲ್ಲೆಲೂಯಾ. 2ನೇ ಆಕಾಶದಲ್ಲಿ ದೇವದೂತರ ಸೈನ್ಯ ಇದೆ. 3ನೇ ಆಕಾಶದಲ್ಲಿ ತಂದೆಯಾದ ದೇವರು ಕುಳಿತುಕೊಂಡಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನು ಮೇಲೆ ಇದ್ದವನ ದೇವರು ಒಂದೇ ಒದಿದ್ದು ಕೆಳಗೆ ಬಂದು ಬಿದ್ದ. ಹಲ್ಲೆಲೂಯಾ. ಕೆಳಗೆ ಬಂದು ಭೂಮಿಯಲ್ಲಿ ಬಿದ್ದು ಭೂಮಿಯನ್ನ ಹಾಳು ಮಾಡಿ ಆಕಾಶದ ಮೊದಲನೇ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ. ಇದೀರಾ? ಹಲ್ಲೆಲೂಯಾ. ಅದಕ್ಕೆ ನಾವು ಹೋರಾಡಬೇಕು. ಎಡೆಬಿಡದೆ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತಾರೆ? ಆ ಸೈತಾನ ಮೇಲೆ ನಾವು ಜಯ ಹೊಂದಬೇಕು. ಇದೀರಾ? ರೈಟ್. ಅದಿರ್ಲಿ, ನಾನು ಎಲ್ಲ ಹೋಗ್ಬಿಟ್ಟೆ. ರೈಟ್. ಈ ತೂರಿನ ರಾಜ ತನ್ನನ್ನ ಹೆಚ್ಚಿಸಿಕೊಂಡ ಕಾರಣ, ತನ್ನನ್ನ ದೇವರ ಮುಂದೆ ದೇವರಿಗಿಂತ ತನ್ನನ್ನ ಮೇಲೆ ತೆಗೆದುಕೊಂಡು ಬಂದ ಕಾರಣ, ಹಲ್ಲೆಲೂಯಾ, ಏನಾದ? ಕೆಳಗೆ ದಬ್ಬಲ್ಪಟ್ಟ, ಕೆಳಗೆ ತಳ್ಳಲ್ಪಟ್ಟ. ಇದೀರಾ? ಇವತ್ತು ನಾವು ಯಾವ ವಿಷಯದಲ್ಲಿ ಹೆಚ್ಚಿಸಿಕೊಳ್ತಾ ಇದ್ದೇವೆ ನೋಡ್ರಿ. ಈಗ ನಾನು ನಿಮ್ಗೆ ಒಂದು ಉದಾಹರಣೆಗೆ ಹೇಳ್ತೇನೆ. ಹಲ್ಲೆಲೂಯಾ. ನಾನಿಲ್ಲಿ ಈ ಸ್ಥಾನದಲ್ಲಿ ನಿಂತುಕೊಳ್ಳಲು ಕಾರಣ ನನ್ನ ಬಲವೋ, ಹಲ್ಲೆಲೂಯಾ, ನನ್ನ ಸಾಮರ್ಥ್ಯವೋ, ನನ್ನ ಕಾರ್ಯಗಳು ಅಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ದೇವರ ದಯೆ, ದೇವರ ಕೃಪೆ, ದೇವರ ಕರುವಿಕೆ. 2ನೇದಾಗಿ ಹಲ್ಲೆಲೂಯಾ, ನಮ್ಮ ನಿಮ್ಮೆಲ್ಲರ ಆತ್ಮಿಕ ತಾಯಿ ತಂದೆಯ ಮೊಣಕಾಲಿನ ಪ್ರಾರ್ಥನೆ. ಹಲ್ಲೆಲೂಯಾ. ಅವರು ಇಲ್ಲದೆ ಹೋಗಿದ್ದರೆ, ಅವರು ನನಗಾಗಿ ಪ್ರಾರ್ಥನೆ ಮಾಡದೆ ಹೋಗಿದ್ರೆ ಇವತ್ತು ಎಲ್ಲಿ ಏನಾಗಿ ನಾಶವಾಗಿ ಅಳಿದು ಹೋಗುತ್ತಾ ಇದ್ದೇನೋ. ಇದೀರಾ?
ಹಲ್ಲೆಲೂಯಾ. ಅವರ ಮೊಣಕಾಲಿನ ಪ್ರಾರ್ಥನೆಯೇ ಇದುವರೆಗೂ ನನ್ನನ್ನು ಇಲ್ಲಿ ನಿಲ್ಲಿಸಿರುವುದು, ಇದುವರೆಗೂ ನಿಮ್ಮನ್ನ ಇಲ್ಲಿ ನಿಲ್ಲಿಸಿರುವುದು. ಹಲ್ಲೆಲೂಯಾ. ಅವರ ಮೊಣಕಾಲಿನ ಪ್ರಾರ್ಥನೆ. ಈ ಒಂದು ಆಲಯವನ್ನ ಇಲ್ಲಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಆ ಒಂದು ಸಿಟಿಯಲ್ಲಿ ಹರೀಶ್ ಎಲೆಕ್ಟ್ರಿಕಲ್ಸ್ ಹಿಂದೆ ಇದ್ದಾಗ ಅವರು ಬಂಡಿಗೂಡ ಒಂದು ಹಳ್ಳಿಗೆ ಹೋಗಿ 21 ದಿನ, ಹಲ್ಲೆಲೂಯಾ, 21 ದಿನ ಯಾರ ಮುಖವನ್ನ ನೋಡದೆ, ಬಾಗಿಲನ್ನ ಮುಚ್ಚಿಕೊಂಡು, ನೀರನ್ನ ಕುಡಿಯದೆ 21 ದಿನ ಉಪವಾಸವಾಗಿದ್ದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರು. ಹಲ್ಲೆಲೂಯಾ. ಆಗ್ತದಾ? ನಮ್ಮ ಕೈಲಿ ಆಗ್ತದಾ? ಹಲ್ಲೆಲೂಯಾ. ನಾನು ಏನಾದ್ರೂ ಮಾಡಿ ಒಂದು 3 ದಿವಸ ಆದ್ರೂ ನೀರಿಗೆ ಕುಡಿದೆ ಉಪವಾಸ ಮಾಡೋಣ ಅನ್ಕೊಂಡಿದ್ದೆ. ಸಂಜೆ ಆಗೋಷ್ಟಲ್ಲಿ ಮುಗಿದೋಯ್ತು ನನ್ನ ಕತೆ. ಹಲ್ಲೆಲೂಯಾ. ಓ, ಏನೇನೋ ಆಗ್ತಾ ಇದೆ. ಆಗಲ್ಲಪ್ಪ. ಅದೆಲ್ಲ ಮಾಡುವುದಕ್ಕೆ ಏನ್ ಬೇಕು? ಕೃಪೆ ಬೇಕು, ದೇವರ ಅನುಗ್ರಹ ಬೇಕು. 21 ದಿನ ನೀರಿಲ್ದೆ ಹೇಗ್ ಬೇಕಾದ್ರೂ ಬದುಕು ಬಿಡ್ಬೋದು. ಹಲ್ಲೆಲೂಯಾ. ನೀರು ಕುಡಿದು ಹೇಗಾದ್ರೂ ಬದುಕೊಂಡ್ ಬಂದ್ಬಿಡ್ಬೋದು. ನೀರು ಇಲ್ಲದೆ ಇರೋದ್ರೆ ಏನಾಗ್ತದೆ? ನರ ನಾಡಿಗಳೆಲ್ಲ ಏನಾಗ್ತದೆ? ಯಾಕಂದ್ರೆ ಮನುಷ್ಯನ ಈ ಒಂದು ದೇಹ ಮಾಡಲ್ಪಟ್ಟಿರುವುದೇ ನೀರಿನಿಂದ. 75% ನೀರಿದೆ ನಮ್ಮಲ್ಲಿ. ಹಲ್ಲೆಲೂಯಾ. ನೀರು ಕಡಿಮೆ ಆಗ್ಬಿಟ್ರೆ ನೋಡ್ರಿ, ನಿಮಗೇನಾದ್ರೂ ಡಿಸೆಂಟ್ರಿನೋ ವಾಂತಿ ಗೀಂತಿ ಆದ್ರೆ ಏನಾಗ್ತೀರಾ? ನಿಂತ್ಕೊಳ್ಳೋದೇ ಇಲ್ಲ. ಹಲ್ಲೆಲೂಯಾ. ಕಾರಣ ನೀರು ಆಚೆ ಹೋಗ್ಬಿಡುತ್ತೆ. ಅದಕ್ಕೆ ಗ್ಲುಕೋಸ್ ಕುಡಿಸ್ರಿ, ಗ್ಲುಕೋಸ್ ಹಾಕ್ರಿ. ಏನಕ್ಕೆ ಗ್ಲುಕೋಸ್ ಎಲ್ಲ ಹಾಕೋದು? ಹೋಗಿ ನೀರು ಮೈಯಲ್ಲಿ ಸೇರಬೇಕು. 21 ದಿವಸ ಉಪವಾಸ ಮಾಡಿದ ಉಪವಾಸ. ಹಲ್ಲೆಲೂಯಾ. ಇದುವರೆಗೂ ಅವರಿಗೆ ಆ ವೀಕ್ನೆಸ್ ಇದೆ, ಆ ನರ ವೀಕ್ನೆಸ್ ಇದೆ, ಆ ಕೈಕಾಲು ನರ ಎಳ್ಕೊಳ್ಳುತ್ತೆ. ಕಾರಣ ಆ 21 ದಿನದ ಉಪವಾಸ ಪ್ರಾರ್ಥನೆ, ಕಠಿಣವಾದ ಉಪವಾಸ ಪ್ರಾರ್ಥನೆ. ಆ ಉಪವಾಸ ಪ್ರಾರ್ಥನೆ ಮಾಡಿ ಮುಗಿಸ ಬಂದ ಮೇಲೆ ದೇವರು ಈ ಸ್ಥಳವನ್ನ ತೋರಿಸಿದ್ದು, ಇಲ್ಲೋಗಿ ನೀವು ಸಭೆಯನ್ನ ಪ್ರಾರಂಭ ಮಾಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರ ಪ್ರಾರ್ಥನೆಯಿಂದಲೇ ಇವತ್ತು ನಾವೆಲ್ಲ ಸಭೆಯಲ್ಲಿ ಕುಳಿತುಕೊಂಡಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರ ಪ್ರಾರ್ಥನೆ, ಅವರ ಹೋರಾಟ. ನಾವು ಸಣ್ಣವರಿದ್ದಾಗ ನಮ್ಮನ್ನ ಮನೆಯಲ್ಲಿಟ್ಟು ಸೈಕಲ್ ಅಲ್ಲಿ ಅವರು ಹೋಗದೇ ಇರುವ ಹಳ್ಳಿ ಇಲ್ಲ. ಯಾವ ಹಳ್ಳಿ ಹೆಸರು ಹೇಳ್ರಿ? ಆ ಹಳ್ಳಿಯಲ್ಲಿ ಪಾಶ್ ಅವರ ಕಾಲ್ ಹೆಜ್ಜೆ ಗುರುತಿದೆ. ಸೈಕಲ್ನಲ್ಲಿ ಎಲ್ಲಾ ಕಡೆ ಹೋಗಿ 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 ಪ್ರಾರ್ಥನೆ ಮಾಡಿದವರು. ಹಲ್ಲೆಲೂಯಾ. ಮುಂಚೆ ಈ ಒಂದು ಸಂಗಮೇಶ್ ಮನೆಯಿಂದ ಹಿಂಗ ಟರ್ನ್ ತಗೋಬೇಕಾದ್ರೆ ನಮ್ಮ ಹೊಸ ಮನೆ ಕಡೆ ಬರ್ಬೇಕಾದ್ರೆ ಸ್ವಲ್ಪ ಅಪ್ಪಿತ್ತು ಅವಾಗ. ಹೌದ್ರ? ಇವಾಗ ಸಮ ಇದೆ. ಮುಂಚೆ ಏನಿತ್ತು? ಅಪ್ಪಿತ್ತು. ನಾವೆಲ್ಲ ಸಣ್ಣವರಲ್ವಾ, ಅಲ್ಲಿಂದ ಡ್ಯಾಡಿ ಓಡಿಸ್ಕೊಂಡ್ಬಂದು ಕೆಳಗೆ ಇಳಿದು ಬಿಡುವರು. 3 ಜನ ಕೂತ್ಕೊಂಡು ಸೈಕಲ್ ಹೋಗೋದಿಲ್ಲ ಅಂತ ಕೆಳಗಿಳಿದು ನಮ್ಮನ್ನ ಮೇಲೆವರೆಗೂ ತಳ್ಕೊಂಬಂದು ಆಮೇಲೆ ಸೈಕಲ್ ಅನ್ನು ಹೊಡೆದುಕೊಂಡು ಬರೋ. ಹಲ್ಲೆಲೂಯಾ. ಅವರೆಲ್ಲರ ತ್ಯಾಗದಿಂದಲೇ ಇವತ್ತು ನಾವು ಕುಳಿತುಕೊಂಡಿದ್ದೇವೆ. ನಮ್ಮನ್ನ ಹೆಚ್ಚಿಸಿಕೊಳ್ಳುವುದಲ್ಲ. ಇವತ್ತೆಲ್ಲ ಇದೆ, ಅದಿದೆ, ಕೀಬೋರ್ಡ್ ಇದೆ, ಮೈಕ್ ಇದೆ, ಎಲ್ಲ ಇದೆ. ಇದಕ್ಕೆ ಕಾರಣ ಅವರ ಪ್ರಾರ್ಥನೆ. ಹಲ್ಲೆಲೂಯಾ. ಇದಕ್ಕೆ ಕಾರಣ ಅವರ ಬಲಿದಾನ. ಇದೀರಾ? ನೋಡ್ರಿ, ಇದರೆಲ್ಲದರ ದೇವರಿಲ್ಲ ಅಂತಿಲ್ಲ, ದೇವರೇ ಮುಖ್ಯ. ಅವರೇ ಕರೆದಾತನು. ಆದ್ರೆ ಆತನು ಕರೆದ ಮೇಲೆ ನಾವು ಅದಕ್ಕೆ ಏನಾಗಿರ್ಬೇಕು? ನಂಬಿಗಸ್ತರಾಗಿರ್ಬೇಕು. ಆತನ ಕರೆದ ಮೇಲೆ ನಾವು ಅದಕ್ಕೆ ತ್ಯಾಗವುಳ್ಳವರಾಗಿರ್ಬೇಕು. ಆತನ ಕರೆದ ಮೇಲೆ ಆತನ ಹೇಳಿದ ಪ್ರಕಾರ ನಾವು ಜೀವಿಸುವರಾಗಬೇಕು. ಹಲ್ಲೆಲೂಯಾ. ಅವರೆಲ್ಲರ ಮೊಣಕಾಲಿರ ಪ್ರಾರ್ಥನೆಯಿಂದಲೇ ಇವತ್ತು ನಾವು ಇನ್ನೂ ದೇವರನ್ನೇ ನೆಲೆಯಾಗಿ ನಿಂತಿದ್ದೇವೆ. ಇಲ್ಲವಾದ್ರೆ ಯಾವಾಗ ಏನಾಗ್ತಿದ್ವು? ಯಾವಾಗ ಮುಳುಗಿ ಹೋಗ್ತಿದ್ವು? ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಏನ್ ಹೇಳ್ತಾ? ಹೆಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ. ಹೆಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ. ಯಾವ ವಿಷಯದಲ್ಲಿ ಇವತ್ತು ನಾವು ಕೊಚ್ಚಿಕೊಂಡು ಕೂತಿದ್ದೇವೆ? ಯಾವ ವಿಷಯದಲ್ಲಿ ನಾವು ಹೆಮ್ಮೆಗಾರರಾಗಿದ್ದೇವೆ? ಪ್ರಿಯ ಸಹೋದರರೇ, ಸಹೋದರಿಯರೇ, ಇವತ್ತು ನಮ್ಮ ಮನಸ್ಸನ್ನ ತಿರುಗಿಸಿಕೊಳ್ಳೋಣವ ದೇವರ ಕಡೆಯಲ್ಲಿ. ಹಲ್ಲೆಲೂಯಾ. ನಮ್ಮನ್ನು ನಾವು ಒಳಗೆ ಪರೀಕ್ಷಿಸಿ ನೋಡೋಣವ. ನಾನು ಯಾವ ವಿಷಯದಲ್ಲಿ ನಾನು ಹೆಚ್ಚಿಸಿಕೊಂಡಿದ್ದೇನೆ? ನೀವು ನೋಡ್ಕೊಳ್ರಿ, ಗಮನಿಸಿಕೊಳ್ರಿ, ಎಚ್ಚರ ಮಾಡಿಕೊಳ್ರಿ. ನೀವು ಯಾವ ವಿಷಯದಲ್ಲಿ ಹೆಚ್ಚಿಸಿಕೊಂಡಿರೋ ಆ ವಿಷಯ, ಆ ಮನುಷ್ಯರು, ಆ ಸಂಬಂಧಗಳು, ಆ ಕೆಲಸಗಳು, ಆ ಕಾರ್ಯಗಳು ಇವತ್ತು ನಿಮ್ಮ ಜೀವಿತದಲ್ಲಿ ಇಲ್ಲ. ನೋಡಿಕೊಳ್ರಿ, ಪರೀಕ್ಷೆ ಮಾಡಿಕೊಳ್ರಿ. ಹಲ್ಲೆಲೂಯಾ. ಇದೇ ಅನ್ಕೊಳ್ತೀರಾ? ಸ್ವಲ್ಪ ದಿನ ಅದಿರೋದಿಲ್ಲ. ಹಲ್ಲೆಲೂಯಾ.
ಇವತ್ತು ನಾವು ಮನ ತಿರುಗುವುದಾದ್ರೆ ಒಂದೇ ಒಂದು ವಾಕ್ಯವನ್ನು ಓದಿ ಮುಗಿಸಿಕೊಳ್ತೇನೆ. ಮತ್ತಾಯ ಬರೆದ ಸುವಾರ್ಥ ಗ್ರಂಥ 23ನೇ ಅಧ್ಯಾಯ 11-12 ವಾಕ್ಯಗಳನ್ನ ಓದಿ ನಾನು ಮುಗಿಸಿಕೊಳ್ತೇನೆ. மத்தாயா 23ನೇ அத்தியாயம். பெரியவனாய் இருக்கிறவன் உங்களுக்கு ஊழியக்காரனாய் இருக்க கடவன். தன்னை உயர்த்துகிறவன் தாழ்த்தப்படுவான், தன்னை தாழ்த்துகிறவன் உயர்த்தப்படுவான். ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡ್ತೇವೆ ಮತ್ತಾಯ 23ನೇ ಅಧ್ಯಾಯ 11-12ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು, ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಲ್ಪಡುವವನು ಏನ್ ಮಾಡಲ್ಪಡುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ ಏನಂತ, ಯಾರೆಲ್ಲ ಹಲ್ಲೆಲೂಯಾ ಇಲ್ಲಿರುವ ನಾವು ಯಾರೆಲ್ಲ ನಮಗೆಲ್ಲರಿಗೂ ಘನ ಕೊಡಬೇಕು. ಓ ಬ್ರದರ್ ಅಂದ್ರೆ ಪ್ರೈಸ್ ಅಲಾಡ್ ಅಂತ ಹೇಳಬೇಕು. ಹಲ್ಲೆಲೂಯಾ. ಬ್ರದರ್ ಅಂದ್ರೆ ಸಿಸ್ಟರ್ ಅಂದ್ರೆ ಗೌರವ ಕೊಡಬೇಕು ಅಂತ ನೀವು ಯಾರೆಲ್ಲ ಇಷ್ಟಪಡ್ತೀರೋ ಫಸ್ಟ್ ನೀವು ಅವ್ರಿಗೆ ಅದನ್ನು ಮಾಡ್ರಿ. ಹಲ್ಲೆಲೂಯಾ. ನಂದು ವಾಕ್ಯ ಹೋದನ್ರ ಮತ್ತಾಯ 7ನೇ ಅಧ್ಯಾಯ 12ನೇ ವಾಕ್ಯ 7:12. ஆதலால் மனுஷர் உங்களுக்கு எவைகளை செய்ய விரும்புகிறீர்களோ அவைகளை நீங்களும் அவர்களுக்கு செய்யுங்கள், இதுவே நியாயப்பிரಮಾಣம். ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಒಂದ್ಸರಿ ಓದೋಣ್ರ, ಸತ್ಯವೇದ ಇಟ್ಕೊಂಡಿರೋ ಎಲ್ಲರೂ 7ನೇ ಅಧ್ಯಾಯ 12ನೇ ವಾಕ್ಯ. ಮತ್ತಾಯ 7ನೇ ಅಧ್ಯಾಯ 12ನೇ ವಾಕ್ಯ ಎಲ್ಲ ಕೂಡಿ ಓದೋಣ್ರ. ತಗೊಂಡ್ರ ಎಲ್ಲರೂ 12ನೇ ವಾಕ್ಯ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಸಾಕು. ಹಲ್ಲೆಲೂಯಾ. ಇದರ ಅರ್ಥ ಏನು ಹೇಳ್ರಿ, ನಾ ಮುಗಿಸ್ಬಿಡ್ತೇನೆ. ಇದರ ಅರ್ಥ ಹೇಳ್ರಿ, ಬೇಗ ಹೇಳ್ರಿ. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಹೇಳ್ರಿ. ಏನರ್ಥ ಬೇಗ. ಪ್ರೈಸ್ ಲಾರ್ಡ್ ಕೊಟ್ರೆ ಪ್ರೈಸ್ ಲಾರ್ಡ್ ಅಷ್ಟೇ. ಆಮೇಲೆ ರೈಟ್ ಮುಂದೆ. ಅಯ್ಯೋ ಹೇಳ್ರಿ, ಅವ್ರು ಪ್ರೈಸ್ ಲಾರ್ಡ್ ಆದ್ರೂ ಹೇಳೋರು, ಯಾರು ಏನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ನಿನಗೆ ಯಾರಾದ್ರೂ 1000 ರೂಪಾಯಿ ಕೊಡಬೇಕಂದ್ರೆ ಫಸ್ಟ್ ನೀನು 1000 ರೂಪಾಯಿ ಕೊಡುವಂತ ವಾಕ್ಯ. ಹಲ್ಲೆಲೂಯಾ. ನಿನ್ ಕಷ್ಟದಲ್ಲಿ ಯಾರಾದ್ರೂ ಸಹಾಯಕ್ಕೆ ಬರ್ಬೇಕಾ ಫಸ್ಟ್ ನೀನ್ ಸಹಾಯ ಮಾಡು. ಹಲ್ಲೆಲೂಯಾ. ಇದೀರಾ ಯಾರೆಲ್ಲ ನಿಮಗೆ ಏನೆಲ್ಲ ಮಾಡಬೇಕು ಅಂತ ಇಷ್ಟಪಡ್ತೀರೋ, ನಿಮ್ಮನ್ನು ಚೆನ್ನಾಗಿ ಗೌರವ ಕೊಡಬೇಕು, ಓ ಬ್ರದರ್ ಸಿಸ್ಟರ್ ಅಂತ ಹೇಳ್ಬೇಕಾ ಫಸ್ಟ್ ನೀವು ಅವ್ರಿಗೆ ಅದನ್ನ ಮಾಡು. ಹಲ್ಲೆಲೂಯಾ. ಯಾರು ಏನು ವಾಕ್ಯ ಏನ್ ಹೇಳ್ತದೆ 23:11ನೇ ವಾಕ್ಯ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರ್ಬೇಕು. ಇದೀರಾ? ನಾ ಒಂದು ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳ್ಕೊಬೇಡ್ರಿ. ಇದೀರಾ? ಹಲ್ಲೆಲೂಯಾ. ಅವೆಲ್ಲ ಬರ್ತೇವೆ. ಯಾವತ್ತಾರು ಒಂದು ದಿವಸ ಆದ್ರೂ ಆಲಯವನ್ನು ಸ್ವಚ್ಛಗೊಳಿಸೋದು ಯೋಚನೆ ಮಾಡಿದ್ದೇವಾ? ರೈಟ್, ಆಲಯ ಬಿಡ್ರಿ, ಬಾತ್ರೂಮ್ ಅನ್ನ ಯಾರಾದ್ರೂ ಯೋಚನೆ ಮಾಡಿದೆ? ಒಂದು ಸಿಸ್ಟರ್ ಮಾತ್ರ ಯಾವಾಗ್ಲೂ ರೆಗ್ಯುಲರ್ ಆಗಿ ತೊಳಿತಾ ಇರ್ತಾರೆ. ಹಲ್ಲೆಲೂಯಾ. ಯಾವತ್ತಾದ್ರೂ ನಾವು ಮಾಡಿದ್ದೇವಾ? ಆಲಯಕ್ಕೆ ಬಂದ್ವಾ, ಪ್ರೈಸ್ ಎಲ್ಲ ಆಡ್ಕೊಟ್ವಾ, ಬಿಟ್ಟಿದ್ದು ಹೋಗ್ತಾ ಇರ್ಬೇಕು. ಹೇಗೆ ಆಶೀರ್ವಾದ ಬರುತ್ತೆ? ಹಲ್ಲೆಲೂಯಾ. ಅದಕ್ಕಂತ ನಾನು ಯಾರಿಗೂ ತಪ್ಪಾಗಿ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನು ಅಷ್ಟು ತಗ್ಗಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದೀರಾ? ಹಲ್ಲೆಲೂಯಾ. ಆಲಯದ ಬಗ್ಗೆ ಯೋಚನೆ ಇದೆಯಾ ನಮಗೆ? ಹಲ್ಲೆಲೂಯಾ. ಸೇವಕರ ಬಗ್ಗೆ ಯೋಚನೆ ಇದೆಯಾ? ನಾನಲ್ಲ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ತಂದೆ ತಾಯಿ ಬಗ್ಗೆ ಹೇಳ್ತೀನಿ. ನಾವು ಯೋಚನೆ ಮಾಡ್ತೇವೆ ಅವರ ಬಗ್ಗೆ. ನಾವು ಸೇವಕರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರು ತುಂಬಾ ದಿನ ಜೀವಂತವಾಗಿರುವುದು ಯಾರಿಗೆ ಒಳ್ಳೆಯದು? ನಮಗೆ ಒಳ್ಳೆಯದು. ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ಭೂಮಿಯಲ್ಲಿರೋದು ನಿಮಗೆ ಒಳ್ಳೆಯದು. ಹಲ್ಲೆಲೂಯಾ. ಅವ್ರು ಹೋದ್ರೆ ತಂದೆಯ ಇದೆಯಲ್ಲಿ ಹೊರಿಕೊಳ್ತಾರೆ, ತೊಂದರೆ ಇಲ್ಲ. ಆದ್ರೆ ಅವರಿದ್ರೆ ಯಾರಿಗೆ ಆಶೀರ್ವಾದ? ಹೌದ್ರಾ? ನಮ್ಮ ಆತ್ಮಿಕ ತಂದೆ ತಾಯಿಯನ್ನ ಗಮನಿಸಿಕೊಳ್ರಿ, ಅವರಿಗೆ ಕೊಡಬೇಕಾದ ಗೌರವವನ್ನ ಕೊಡ್ರಿ. ಹಲ್ಲೆಲೂಯಾ. ಅವರಿಗೆ ಸಲ್ಲಿಸಬೇಕಾದ ಮಾನವನ್ನ ಸಲ್ಲಿಸ್ರಿ. ಇದೀರಾ? ಸಭೆಗೆ ಬೇಕಾದ, ಸಭೆಗೆ ಅವಶ್ಯಕತೆ ಇರುವುದನ್ನ ನೋಡಿ ಸಭೆಯವರೇ ಮಾಡಬೇಕೆಲ್ಲ. ಇದೀರಾ? ಹಲ್ಲೆಲೂಯಾ. ಮತ್ತೆ ನಾನೇನ್ ಹೇಳಕ್ ಬಂದೆ, ಯಾರು ನೀವು ಮೊದಲು
ನಿಮಗೆ ಏನೆಲ್ಲ ಮಾಡ್ಬೇಕು ಅಂತ ಇಷ್ಟಪಡ್ತೀರಾ ಫಸ್ಟ್ ನೀವು ಅವ್ರಿಗೆ ಮಾಡ್ರಿ. ಲಿಫ್ಟ್ ಕೊಡ್ಬೇಕಾ, ಫಸ್ಟ್ ನೀವು ಕೊಡ್ರಿ. ಸ್ವಾಮಿ ಅದೇ ಹೇಳಿದ್ರು, ಒಬ್ಬನ ಮೇಲಂಗಿಯನ್ನ ಕೇಳಿದ್ರೆ ಒಳಂಗಿಯನ್ನ ಕೊಡು. 1 ಕಿಲೋಮೀಟರ್ ಬಾ ಅಂದ್ರೆ 2 ಕಿಲೋಮೀಟರ್ ಹೋಗು. ಕೇಳಿದ್ರೆ ಇಲ್ಲ ಅನ್ಬೇಡ. ಇದೀರಾ ಎಲ್ಲಿ ಬ್ರದರ್? ಸಭೆಯಲ್ಲಿ ಒಂದು ಪ್ರೈಸ್ ಲಾಡ್ ಕೊಡ್ರಿ ಅಂತಾನೆ ಯಾರು ಕೇಳೋದಿಕ್ಕಿಲ್ಲ. ಹಲ್ಲೆಲೂಯಾ. ಮುಂಚೆಲ್ಲ ಸಭೆ ಹೇಗಿತ್ತು ಗೊತ್ತಾ? ಸಭೆ ಎಲ್ಲ ಮುಗಿದ ಮೇಲೆ, ಆರಾಧನೆ ಎಲ್ಲ ಮುಗಿದ ಮೇಲೆ ಪ್ರೈಸ್ ಲಾಡ್ ಕೊಟ್ಟು ಒಬ್ಬರಿಗೊಬ್ಬರು ಹೇಗಿದ್ದೀರಾ ಸಿಸ್ಟರ್, ಹೇಗಿದ್ದೀರಾ ಬ್ರದರ್, ಎಲ್ಲಿದ್ದೀರಾ, ಎಲ್ಲಿಂದ ಬಂದ್ರಿ, ಏನ್ ಮಾಡ್ತಾ ಇದ್ದೀರಾ, ನಿಮ್ ಕಷ್ಟ ಏನು, ನಿಮ್ ವೇದನೆ ಏನು, ನಮ್ ಕಷ್ಟ ಹಿಂಗಿದೆ, ನಮ್ ವೇದನೆ ಇದೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಕೇಳಿಕೊಳ್ಳ್ರಿ ಅಂತ ಎಷ್ಟು ಹೊಂದಾಣಿಕೆಯಾಗಿ ಒಮ್ಮನಸ್ಸಿಂದ ಸಭೆ ಇರ್ತಿದ್ವು. ಇವತ್ತೇನಾಗಿದೆ? ಮುಗಿತಾ ಬ್ರದರ್, ಮೈಕ್ ಇಟ್ಕೊಂಡ್ರೆ ಬಿಡದೇ ಇಲ್ಲಪ್ಪ ಅಂತ ಮುಗಿಸಿದ್ದು ಟೋ ಅಂತ ಮನೆಗೆ ಹೋಗಿ ಸೇರ್ಕೊಂಡೋದು. ಏನು ಮಾಡಿರಿ ಮನೆಗೆ ಹೋಗಿ? ಹಲ್ಲೆಲೂಯಾ. ನಾವೆಲ್ಲ ತಪ್ಪಾಗಿ ತಿಳ್ಕೊಬಿಟ್ರಿ, ಮುಗಿಸ್ಬಿಡ್ರಿ. ನಾವೆಲ್ಲ ಅವಾಗ ಇದ್ದಾಗ ನಮ್ಮ ಸಹೋದರೆಲ್ಲ ತುಂಬಾ ಜನ ಇದ್ರು. ಅವಾಗ ನಾವೇನ್ ಮಾಡ್ತಿದ್ವಿ, ಮಧ್ಯಾಹ್ನ ಆರಾಧನೆ ಮುಗಿದಿದ್ದು ಟ್ರ್ಯಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಎಲ್ಲಾ ಕಡೆಗಳಲ್ಲಿ ಕೊಟ್ಟು ಬರ್ತಾ ಇದ್ವಿ. ಹಲ್ಲೆಲೂಯಾ. ಒಂದು ದಿನ ತೀರ್ಮಾನ ಮಾಡಿಕೊಂಡು ನಮ್ಮ ಈ ಪಟ್ಟಣವನ್ನೆಲ್ಲ ನಡೆದುಕೊಂಡೇ ಒಂದು ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ವಿ. ಇವತ್ತಿಲ್ಲ. ನಮಗೆ ಅವಕಾಶಗಳಿದೆ, ಗಾಡಿಗಳಿದೆ, ಬೈಕ್ಗಳಿದೆ, ಫೋನ್ಗಳಿದಾವೆ, ಸಂಬಂಧಗಳು ಏರ್ಪಡಿಸಿಕೊಳ್ಳೋ ಅನೇಕ ಬಾಗಿಲುಗಳಿದೆ. ಮಾಡಲು ನಮಗೆ ಮನಸ್ಸಿಲ್ಲ. ಇದೀರಾ? ಹಲ್ಲೆಲೂಯಾ. ಯಾರೆಲ್ಲ ನೀವು ತಲೆ ಆಗ್ಬೇಕೋ ಮೊದಲು ಸೇವಕರಾಗ್ರಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಶಿಷ್ಯರ ಕಾಲುಗಳನ್ನ ತೊಳೆದ್ರು. ಹಲ್ಲೆಲೂಯಾ. ಇದೀರಾ? ಅದೇ ರೀತಿಯಾಗಿ ನಾವು ಕೂಡ ಕಾಲು ತೊಳೆಯೋದು ಬೇಡ, ನಮ್ಮನ್ನ ತಗ್ಗಿಸಿಕೊಂಡ್ರೆ ಸಾಕು. ಮೊದಲು ನಾವು ಅವ್ರು ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಪ್ರೈಸ್ ನಾವು ಫಸ್ಟ್ ಹೇಳೋಣ. ಹಲ್ಲೆಲೂಯಾ. ಫಸ್ಟ್ ಕೇಳಿ, ನಿಮಗೆ ಏನೋ ಕಷ್ಟ ಇದೆಯಾ, ಏನೋ ಸಹಾಯ ಮಾಡ್ಬೇಕಾ ಹೇಳ್ರಿ, ಮಾಡೋಣ. ಕೇಳ್ತೇವಾ? ಯಾವ್ದಲ್ಲಿ ನಿಮಗೆ ವೇದನೆ ಇದೆ ಹೇಳ್ರಿ, ನಾ ಪ್ರಾರ್ಥನೆ ಮಾಡ್ತೀನಿ. ನಿಮಗೋಸ್ಕರ ಮೊಣಕಾಲೂರಿ ಕಣ್ಣೀರಿ ಹಾಕಿ ಪ್ರಾರ್ಥನೆ ಮಾಡ್ತೀನಿ. ಕೇಳಬೇಕು. ಮೊದಲದಾಗಿ ನಾವು ಸಭೆಗೆ ಏನ್ ಬೇಕು, ಆಲಯಕ್ಕೆ ಏನ್ ಬೇಕು, ಮೊದಲು ನೀವು ನೋಡ್ರಿ. ಹಲ್ಲೆಲೂಯಾ. ಯಾವಾಗ ಹೋಗೋಣ, ಸೇವೆ ಏನು ಮಾಡೋಣ, ಎಲ್ಲಿಗೆ ಹೋಗೋಣ, ಓ ಬ್ರದರ್ ಎಲ್ಲಿಗೆ ಹೋಗೋಣ ಇವತ್ತು ಸೇವೆಗೆ, ಓ ಏನ್ ಮಾಡೋಣ, ಏನ್ ಪ್ರಾರ್ಥನೆ ಮಾಡೋಣ, ಕೇಳೋರು ಫಸ್ಟ್ ನೀವು ಕೇಳ್ರಿ. ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಲ್ಲ, ಮೊದಲು ನೀನು ಮಾಡು, ಮೊದಲು ನಾನು ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ತನ್ನನ್ನು ತಗ್ಗಿಸಿಕೊಳ್ಳುವವನು ಏನ್ ಮಾಡಲ್ಪಡ್ತಾನೆ? ಹೆಚ್ಚಿಸಲ್ಪಡ್ತಾನೆ. ಹಲ್ಲೆಲೂಯಾ. ನೀವು ಹೆಚ್ಚಿಸಲ್ಪಡಬೇಕಾ? ಮೊದಲು ತಗ್ಗಿಸಿಕೊಳ್ಳಿ. ಎಲ್ಲಾ ವಿಷಯದಲ್ಲೂ ತಗ್ಗಿಸಿಕೊಳ್ಳ್ರಿ. ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ತಗ್ಗಿಸಿಕೊಳ್ಳ್ರಿ. ಹಲ್ಲೆಲೂಯಾ. ನೀವು ತಗ್ಗಿಸಿಕೊಳ್ಳದೆ ಹೋದರೆ, ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳುವುದಾದ್ರೆ ದೇವರು ನಿಮಗೆ ಕೆಳಗೆ ತಳ್ತಾನೆ. ಆದ್ರೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡ್ರೆ, ಹಲ್ಲೆಲೂಯಾ, ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವುದಾದ್ರೆ ದೇವರು ನೀವು ಕೇಳುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಅಧಿಕವಾದ ಆಶೀರ್ವಾದಗಳನ್ನು ಕೊಟ್ಟು ನಿಮ್ಮನ್ನು ಸಿಂಹಾಸನದಲ್ಲಿ ಕುಳಿಸಿ ಬಿಡುತ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಎಲ್ಲಾ ವಿಷಯದಲ್ಲಿಯೂ ತಗ್ಗಿಸಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ನಾವು ಕಣ್ಣುಗಳನ್ನು ಮುಚ್ಚಿ, ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಮ್ಮ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ಸ್ತೋತ್ರ. ನಾವೆಲ್ಲರೂ ಕೂಡ ಇವತ್ತು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ಯಾವ ವಿಷಯದಲ್ಲಾದ್ರೂ ನಮ್ಮನ್ನು ಹೆಚ್ಚಿಸಿಕೊಂಡಿದ್ರೆ ಖಂಡಿತವಾಗಿ ಹೆಚ್ಚಿಸಿಕೊಂಡಿರುತ್ತೇವೆ. ಆದ್ದರಿಂದ ಇವತ್ತು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಅಪ್ಪ, ನನ್ನನ್ನು ಕ್ಷಮಿಸಪ್ಪ, ನಾನು ಹೆಚ್ಚಿಸಿಕೊಂಡು ಬಿಟ್ಟೆ. ಓ, ನನ್ನ ವಿಷಯದಲ್ಲಿ, ನನ್ನ ಕುಟುಂಬದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಓ ಹಣದ ವಿಷಯದಲ್ಲಿ, ಓ ಸ್ತೋತ್ರ, ನನಗಿರುವ ಮನೆಯ ವಿಷಯದಲ್ಲಿ, ನನಗಿರುವ ವಾಹನದ ವಿಷಯದಲ್ಲಿ, ನನಗಿರುವ ಸ್ನೇಹಿತರ ವಿಷಯದಲ್ಲಿ, ಓ ನನಗಿರುವ ಜನರ ವಿಷಯದಲ್ಲಿ, ನನಗಿರುವ ಸಂಬಂಧಿಕರ ವಿಷಯದಲ್ಲಿ, ನನಗಿರುವ ಕೆಲಸದ ವಿಷಯದಲ್ಲಿ, ಓ ನನ್ನ ಹಣ ಆಸ್ತಿಗಳ ವಿಷಯದಲ್ಲಿ ನನ್ನನ್ನು ಹೆಚ್ಚಿಸಿಕೊಂಡೆ. ಕರ್ತನೆ, ನನ್ನನ್ನು ಕ್ಷಮಿಸಪ್ಪ. ನಾನು ತಗ್ಗಿಸಿಕೊಳ್ತೇನೆ. ನೇಬಾತ್ ನೇಚರನ ಹಾಗೆ, ಬೆಲ್ತೇಚರನ ಹಾಗೆ, ತೂರಿನ ರಾಜನ ಹಾಗೆ ನನ್ನನ್ನು ಹೆಚ್ಚಿಸಿಕೊಳ್ಳದಂತೆ ಅಪ್ಪ, ನಿನ್ನ ಹಾಗೆ ಯೇಸುವೆ, ನಿನ್ನ ಹಾಗೆ ನನ್ನನ್ನು ತಗ್ಗಿಸಿಕೊಳ್ತೇನೆ. ನೀನು ತಂದೆಗೆ ಎಲ್ಲಾ ವಿಷಯದಲ್ಲೂ ತಗ್ಗಿಸಿಕೊಂಡಲಪ್ಪ ಯೇಸುವೆ. ನಾನು ನಿನ್ನ ವಿಷಯದಲ್ಲಿ ಅಪ್ಪ ಸ್ತೋತ್ರ, ನಿನ್ನ ಮುಂದೆ ನಾನು ತಗ್ಗಿಸಿ ಒಪ್ಪಿಸಿಕೊಡ್ತೇನೆ. ನಿನ್ನ ಮುಂದೆ ನಾನು ತಗ್ಗಿಸಿ ಒಪ್ಪಿಸಿಕೊಡ್ತೇನೆ. ಹೇಳೋಣವಾ, ಪ್ರಾರ್ಥಿಸೋಣವಾ, ಮನಪೂರ್ವಕವಾಗಿ ಹೇಳೋಣವಾ. ದೇವರು ನಿಮ್ಮ ಹೃದಯವನ್ನು ನೋಡ್ತಾನೆ. ನಿನ್ನ ಬಾಯ ಮಾತುಗಳನ್ನೆಲ್ಲ ಸಹೋದರನೇ, ಸಹೋದರಿಯೇ, ಬಾಯಿಗಳನ್ನು ತೆರೆದು ಹೇಳು, ಕ್ಷಮಾಪಣೆ ಕೇಳು, ನಿನ್ನನ್ನು ತಗ್ಗಿಸಿಕೋ. ದೇವರು ನಿನ್ನನ್ನು ಮೇಲೆ ತರಲಿದ್ದಾನೆ.
ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೇ ನಿಮಗೆ ಸ್ತೋತ್ರ, ಮಹೋನ್ನತನೇ ನಿಮಗೆ ಸ್ತೋತ್ರ, ಕಾಯುವಾತನೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೇ ನಿಮಗೆ ಸ್ತೋತ್ರ. ಕೇಳಿದಂತ ವಾಕ್ಯಕ್ಕಾಗಿ ಕರ್ತನಿಂದ ಪ್ರೇರಿಸಲ್ಪಟ್ಟ ಸಹೋದರರೊಬ್ಬರು ಪ್ರಾರ್ಥನೆ ಮಾಡಿ.